ದೇವರ ವಾಕ್ಯವು ಸಿಕ್ಕಿದೆ. ಆದರೆ ಆ ಸಿಕ್ಕಿರುವಂತ ದೇವರ ವಾಕ್ಯದಲ್ಲಿ ಎಷ್ಟು ಗೂಢಾರ್ಥಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಅಂದ್ರೆ ದೇವರ ಮನಸ್ಸಿನಲ್ಲಿರುವಂತಹ ಗೂಢಾರ್ಥಗಳನ್ನು ನಾವು ಎಷ್ಟರವರೆಗೂ ಅರಿತುಕೊಂಡಿದ್ದೇವೆ ಅನ್ನುವಂಥದ್ದು ತುಂಬಾ ಪ್ರಾಮುಖ್ಯ. ಹಾಗಾಗಿ ಒಂದು ಸಮಯದಲ್ಲಿ ದೇವರ ಮಾತುಗಳನ್ನು ನಾವು ಧ್ಯಾನಿಸುವುದಕ್ಕೆ ಮುಂದಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದು ಚಿಕ್ಕ ಉದಾಹರಣೆಯಿಂದ ಈ ಒಂದು ವಾಕ್ಯವನ್ನು ಪ್ರಾರಂಭ ಮಾಡಬೇಕಂದ್ಕೊಂಡಿದ್ದೇನೆ. ಪ್ರಿಯರೇ, ನಮ್ಮೆಲ್ಲರಿಗೂ ಗೊತ್ತು ಮಾವಿನ ಗಿಡ, ಇಲ್ಲಂತಂದ್ರೆ ಮಾವಿನ ಮರ. ಮಾವಿನ ಮರದಲ್ಲಿ ಅದಕ್ಕೆ ಫಲಗಳು ಬರುವಂತ ಕಾಲಕ್ಕೆ ನಾವು ಒಂದು ಸತಿ ಮಾವಿನ ಮರವನ್ನಾಗಲಿ ನಾವು ನೋಡುವಾಗ ಪ್ರಿಯರೇ, ಮರದ ತುಂಬಾ ಸಹ ನಮಗೆ ಹೂವುಗಳು ಕಾಣುವಂತವಾಗಿವೆ. ಆ ಫಲಗಳು ಬರುವುದಕ್ಕಿಂತ ಮುಂಚಿತವಾಗಿ ನಮ್ಗೆ ಏನ್ ಕಾಣುತ್ತೆ? ಹೂವು. ಎಷ್ಟು ಇರುತ್ತೆ ಆ ಮರಕ್ಕೆ ಹೂವುಗಳು ಅಂತಂದ್ರೆ ಕೋಟ್ಯಾಂತರವಾಗಿ ಆ ಹೂವುಗಳು ಆ ಮರದ ತುಂಬಾ ಇರುವಂತದ್ದಾಗಿದೆ. ಎಷ್ಟಿರುತ್ತೆ ಅಂತಂದ್ರೆ ಲೆಕ್ಕಿಸುವುದಕ್ಕೆ ಆಗದೇ ಇದ್ದಷ್ಟು ಸುಮಾರು ಕೋಟ್ಯಾಂತರವಾಗಿ ಆ ಹೂವುಗಳು ಪುಷ್ಪಿಸುವಂತವಾಗಿವೆ. ಆದರೆ ಸ್ವಲ್ಪ ದಿನಗಳ ನಂತರ ಮತ್ತೆ ಆ ಮರವನ್ನು ನಾವು ನೋಡುವಾಗ ಮೊದಲು ನಾವು ನೋಡಿದಂತ ಹೂವುಗಳ ಜಾಗದಲ್ಲಿ ಚಿಕ್ಕ ಚಿಕ್ಕ ಕಾಯಿಗಳಾಗಿ ನಮಗೆ ಮಾವಿನ ಕಾಯಿಗಳು ಕಾಣುವಂತವಾಗಿವೆ. ಚಿಕ್ಕವಾಗಿ. ಅಂದರೆ ಹೂವುಗಳು ಏನಾಗಿದೆ ಅಂತಂದ್ರೆ ಕಾಯಿಗಳಾಗಿ ಮಾರ್ಪಟ್ಟಿವೆ. ಇವಾಗ ಕಾಯಿಗಳನ್ನು ನಾವು ಲೆಕ್ಕಿಸಬೇಕು ಅಂದುಕೊಂಡು ನೋಡಿದಾಗ ನಾವು ಹೂವುಗಳು ನೋಡಿದಾಗ ಎಷ್ಟಾದರೆ ಹೂವುಗಳಿದ್ದವೋ ಅಷ್ಟೇ ಕಾಯಿಗಳು ನಮಗೆ ಕಾಣುವುದಿಲ್ಲ. ಅದಕ್ಕಿಂತ ಕಡಿಮೆ ಕಾಯಿಗಳು ನಮಗೆ ಕಾಣುತ್ತೆ. ಯಾಕೆಂತಂದ್ರೆ ಹೂವುಗಳೆಲ್ಲ ಏನಾಗುತ್ತೆ? ಉದುರಿ ಹೋಗುತ್ತೆ. ಉದುರೋದ ಮೇಲೆ ಮಿಕ್ಕಿ ಕಾಪಾಡಿಕೊಂಡಿರುವಂತ ಏನಾದರೂ ಹೂವುಗಳಿದ್ದಾವೋ ಅದು ಕಾಯಿಗಳಾಗಿ ಮಾರ್ಪಡುವಂತವಾಗಿವೆ. ಇನ್ನೂ ಕೆಲವು ದಿನಗಳು ಬಿಟ್ಟು ನಾವು ಅದೇ ಮರವನ್ನು ನೋಡಿದಾಗ ಪ್ರೇರೆ ಆ ಚಿಕ್ಕ ಕಾಯಿಗಳಾಗಿರುವಂತಹ ಮಾವಿನ ಕಾಯಿಗಳು ತನ್ನ ಸೈಜ್ ಅನ್ನು ದೊಡ್ಡದಾಗಿ ಮಾಡಿಕೊಂಡು ಮಾವಿನ ಹಣ್ಣಾಗಿ ಮಾರ್ಪಡುವಂತವಾಗಿವೆ. ಆ ಮಾವಿನ ಹಣ್ಣು ನಮ್ಮ ಕೈಗಳಿಗೆ ಬರೋಷ್ಟೊತ್ತಿಗೆ ಲಕ್ಷ ಕೋಟಿಗಳಾಗಿರುವಂತ ಆ ಮಾವಿನಕಾಯಿ ಹೂವಾಗಿತ್ತು ಪ್ರಾರಂಭದಲ್ಲಿ. ಕಾಯಿಗಳಾಗೋಷ್ಟೊತ್ತಿಗೆ ಅದು 1000ಗೆ ಬಂದಿದೆ. ಆ 1000ವಾಗಿದ್ದಂತ ಆ ಮಾವಿನಕಾಯಿ ನಮ್ಮ ಕೈಗಳಿಗೆ ಬರೋಷ್ಟೊತ್ತಿಗೆ ಎಷ್ಟಾಗಿದೆ? 100 ಸಂಖ್ಯೆಗೆ ಬಂದಿದೆ. ಅಂದರೆ ನಮ್ಮ ಕೈಗಳಿಗೆ ಒಂದು ಹಣ್ಣು ಬರಬೇಕು ಅಂತಂದ್ರೆ ಪ್ರಿಯರೇ ಸುಮಾರು ಲಕ್ಷಾಂತರವಾಗಿ ಅದು ಉತ್ಪತ್ತಿ ಆಗುತ್ತೆ. ನಮ್ಮ ಕೈಗಳಿಗೆ ಬರುವಂತತ್ತಿಗೆ ಅದರ ಡಿಜಿಟ್ ಅನ್ನೋದು ಕಡಿಮೆ ಆಗುತ್ತಾ ಬರುವಂತದ್ದಾಗಿದೆ. ಅದರ ನಂಬರ್ ಕಡಿಮೆ ಆಗುತ್ತಾ ಬರ್ತಿರುತ್ತೆ. ಲಕ್ಷ ಕೋಟಿ ಎಲ್ಲೂ ಇದೆ, 100 ಎಲ್ಲೂ ಇದೆ. ತುಂಬಾ ವ್ಯತ್ಯಾಸ ಇರುವಂತದ್ದಾಗಿದೆ. ಈ ಒಂದು ಉದಾಹರಣೆಯನ್ನು ನಾನು ಯಾಕೆ ಹೇಳಿದ್ದೇನೆ ಅಂತಂದ್ರೆ ಪ್ರಿಯರೇ, ಈ ಸತ್ಯ ನಮಗೆ ಗೊತ್ತಾದರೆ, ಈ ಒಂದು ನಾನು ಹೇಳಿರುವಂತಹ ವಿಷಯ ನಿಜ ಅಂತ ನಾವು ಒಪ್ಪಿಕೊಂಡರೆ ಪ್ರಿಯರೇ, ನಮ್ಮ ಜನ್ಮದಲ್ಲೂ ಸಹ ನಮ್ಮ ಹುಟ್ಟುವುದರಲ್ಲೂ ಸಹ ಒಂದು ದೊಡ್ಡ ಪರಮಾರ್ಥ ಇರುವಂತದ್ದಾಗಿದೆ. ನಮ್ಮ ಜನನದ ಹಿಂದೆ ಒಂದು ದೊಡ್ಡ ಪರಮಾರ್ಥ ದೇವರು ನಮ್ಮ ಜೀವನದಲ್ಲಿ ಅಡಗಿಸಿ ಇಟ್ಟಿರುವಂತವನಾಗಿದ್ದಾನೆ ಪ್ರಿಯರೇ. ನಿಜವಾಗ್ಲೂ ಪ್ರಕೃತಿಯನ್ನು ನಾವು ನೋಡಿದಾಗ ಅದು ನಮಗೆ ಅನೇಕ ವಿಷಯಗಳನ್ನು ಬೋಧಿಸುವಂತದ್ದಾಗಿದೆ, ಅನೇಕ ಗೂಢಾರ್ಥಗಳನ್ನು ತಿಳಿಸುವಂತದ್ದಾಗಿದೆ. ಆ ಗೂಢಾರ್ಥಗಳಲ್ಲಿ ಇವತ್ತು ನಮ್ಮ ಜೀವನದ ಹಿಂದೆ ಇರುವಂತ ಅಪರೂಪವಾದಂತ ಒಂದು ಗೂಢಾರ್ಥವನ್ನು ನಾವು ತಿಳಿದುಕೊಳ್ಳೋಣ. ನಮ್ಮ ಜೀವನ ಮನುಷ್ಯನು ಅಂತಂದ್ರೆ ಪ್ರಿಯರೇ, ಈ ಭೂಮಿಯ ಮೇಲೆ 84ರಿಂದ 90 ಲಕ್ಷ ಜೀವರಾಶಿಗಳಿದ್ದಾವೆ. 84ರಿಂದ 90 ಲಕ್ಷ ಜೀವರಾಶಿಗಳಿದ್ದರೆ ಈ ಎಲ್ಲಾ ಜೀವರಾಶಿಗಳಲ್ಲಿ ಪ್ರಥಮನು, ಉನ್ನತನು, ಬುದ್ಧಿವಂತನು ಯಾರಾದರೆ ಇದ್ದಾರೆ ಅಂತಂದ್ರೆ ಅದನ್ನು ಕೇವಲ ಮನುಷ್ಯನು ಕೇವಲ 6 ಅಡಿ ಮಾತ್ರ ಇರ್ತಾನೆ. ಆದರೆ ಆನೆ ಎಷ್ಟು ಅಡಿ ಇರುತ್ತೆ? ಸುಮಾರು 10, 12, 15 ಅಡಿ ಇರುತ್ತೆ. ಸೊ ಆ ಆನೆ ಮನುಷ್ಯನಿಗಿಂತ ಉದ್ದ ಇದೆಯಲ್ಲ ಅಂತ ಹೇಳಿ ಆ ಆನೆ ಏನಾದ್ರೂ ಮನುಷ್ಯನಿಗಿಂತ ಜಾಸ್ತಿ ಜ್ಞಾನ ಇದೆಯಾ? ಆನೆಗೆ ಮನುಷ್ಯನ ತಲೆಗಿಂತ ದೊಡ್ಡ ತಲೆ ಇದೆ ಅಂತ ಹೇಳಿ ಆನೆಗೆ ಏನಾದರೂ ದೊಡ್ಡ ತಿಳುವಳಿಕೆ ಇದೆಯಾ? ಇಲ್ಲ ಪ್ರಿಯರೇ, ಮನುಷ್ಯನು ಹೇಳಿದ ಹಾಗೆ ಆನೆ ಕೇಳುತ್ತೆ. ಮನುಷ್ಯನು ಹೋಗು ಅಂದ್ರೆ ಹೋಗುತ್ತೆ, ನಿಲ್ಲು ಅಂದ್ರೆ ನಿಲ್ಲುತ್ತೆ, ಕೂರು ಅಂತಂದ್ರೆ ಕೂರುತ್ತೆ. ಜಂಗಲಿಗೆ ರಾಜ ಅಂದ್ರೆ ಕಾಡಿಗೆ ರಾಜ ಯಾರು? ಸಿಂಹ. ಅಂತ ಭಯಂಕರವಾದಂತ ಸಿಂಹ ಮನುಷ್ಯನನ್ನು ಒಂದೇ ಏಟಿಗೆ ತಿಂದು ಕೊಂದು ಏನಾದರೂ ಮಾಡಬಹುದು. ಆದರೂ ಸಹ ಮನುಷ್ಯನಿಗಿರುವಂತ ತಿಳುವಳಿಕೆ ಎಷ್ಟು ಉನ್ನತವಾಗಿದೆ ಅಂತಂದ್ರೆ ಭಯಂಕರವಾಗಿ ಕ್ರೂರನಾಗಿರುವಂತಹ ಸಿಂಹವನ್ನು ಸಹ ಒಳಪಡಿಸಿಕೊಳ್ಳುವಂತ ಜ್ಞಾನ ಯಾರ ಬಳಿಯಲ್ಲಿ ಇದೆ? ಮನುಷ್ಯನ ಬಳಿಯಲ್ಲಿ ಇದೆ.
84 ಲಕ್ಷ ಜೀವರಾಶಿಗಳು ಈ ಲೋಕದಲ್ಲಿ 84 ಲಕ್ಷ ಜೀವರಾಶಿಗಳು ಇದ್ದರೂ ಸಹ ಆ ಎಲ್ಲಾ ಜೀವರಾಶಿಗಳಿಗಿಂತ ಉನ್ನತ ಮನುಷ್ಯನನ್ನಾಗೆ ದೇವರು ಯಾಕೆ ಉಂಟು ಮಾಡಬೇಕು? ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಪ್ರಿಯರೇ? ನಮ್ಮ ಜೀವನವನ್ನು ಪ್ರಿಯರೇ ದೇವರು ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ. ಅದ್ಭುತವಾಗಿ ತುಂಬಾ ಇಂಗ್ಲಿಷ್ ಅಲ್ಲಿ ಒಂದು ಪದ ಉಪಯೋಗ ಮಾಡ್ತಾರೆ, ರೇರ್ ಎಂಬುದಾಗಿ. ರೇರ್ ಅದನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿದರೆ ಅಪರೂಪ. ಕೆಲವು ಪದಾರ್ಥಗಳಾಗಲಿ ಕೆಲವು ವಿಷಯಗಳಾಗಲಿ ನಮಗೆ ಅಪರೂಪವಾಗಿ ಸಿಗುವಂತದ್ದಾಗಿದೆ. ಮೊನ್ನೆ ನ್ಯೂಸ್ ಪೇಪರ್ ತಂದೆಯವರು ತಂದಿದ್ರು. ಆ ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿದ್ರು. ಏನಂತಂದ್ರೆ, ನಮ್ಮ ಭೂಮಿಯ ಸುತ್ತಲೂ ಬೆಟ್ಟಗಳಷ್ಟು ದೊಡ್ಡ ದೊಡ್ಡ ಬಂಡೆಗಳು ತಿರುಗ್ತಿರುತ್ತೆ. ದೊಡ್ಡ ದೊಡ್ಡ ಬಂಡೆಗಳು, ಕಲ್ಲುಗಳು ತಿರುಗ್ತಿರುತ್ತೆ. ಅದಕ್ಕೆ ಗ್ರಾವಿಟಿ ಅನ್ನೋದು ಇರೋದಿಲ್ಲ, ಆಕರ್ಷಣೆ ಇರೋದಿಲ್ಲ. ಹಾಗಾಗಿ ಅದು ತಿರುಗ್ತಾ 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 ಇರುತ್ತೆ. ಭೂಮಿಯ ಸುತ್ತಲೂ ತಿರುಗುತ್ತಿರುವಂತಹ ಆ ಕಲ್ಲುಗಳು, ಆ ಬಂಡೆಗಳು, ಆ ಬೆಟ್ಟಗಳು ಒಂದೊಂದು ಟೈಮ್ ಅಲ್ಲಿ ಭೂಮಿಯನ್ನು ಆಕರ್ಷಿಸಿಕೊಂಡು ಭೂಮಿಯ ಒಳಗಡೆ ಸೇರುವಂತದ್ದಾಗಿದೆ. ಅಂದರೆ ಭೂಮಿಗೆ ಎಂಟರ್ ಆಗುವಂತದ್ದಾಗಿದೆ. ಆ ಬಂಡೆಗಳು ಒಂದು ವೇಳೆ ಭೂಮಿಗೆ ಎಂಟರ್ ಆದ್ರೆ ಈ ಭೂಮಿ ನಾಶ ಆಗುವಂತದ್ದಾಗಿದೆ. ಅದಕ್ಕೆ ದೇವರೇನ್ ಮಾಡ್ತಿದ್ದಾರೆ ಅಂತಂದ್ರೆ, ಭೂಮಿಯ ಸುತ್ತಲೂ ಒಂದು ಲೇಯರ್ ಅನ್ನ ಇಟ್ಟಿದ್ದಾರೆ. ಆ ಲೇಯರ್ ಹೆಸರೇನು ಗೊತ್ತಾ? ಓಝೋನ್ ಲೇಯರ್. ಆ ಓಝೋನ್ ಲೇಯರ್ ಅನ್ನ ಆ ಬಂಡೆಗಳು, ಆ ಬೆಟ್ಟಗಳು, ದೊಡ್ಡ ದೊಡ್ಡ ಬಂಡೆಗಳಾಗಿರುವಂತಹವು ಭೂಮಿಯ ಹೊರಗಡೆ ಇಟ್ಟಂತವುಗಳು ಭೂಮಿಯ ಒಳಗಡೆ ಎಂಟರ್ ಆಗುವಷ್ಟರೊಳಗಡೆ ಓಝೋನ್ ಲೇಯರ್ ಏನ್ ಮಾಡುತ್ತೆ ಗೊತ್ತಾ? ಆ ಬೆಟ್ಟವನ್ನು, ಆ ಬಂಡೆಗಳನ್ನು ಪುಡಿ ಪುಡಿ ಮಾಡುವಂತದ್ದಾಗಿದೆ. ಅಂದ್ರೆ ಅಲ್ಲಿಂದ ಭೂಮಿಯನ್ನು ತಾಕುವಷ್ಟರೊಳಗಡೆ ಆ ಬಂಡೆಗಳು ನಮಗೆ ಕಾಣೋದೇ ಇಲ್ಲ. ಅಷ್ಟು ಪುಡಿಯಾಗಿ ಆ ಓಝೋನ್ ಲೇಯರ್ ನಮಗೆ ಈ ಭೂಮಿಯ ಮೇಲೆ ಬಿಡುವಂತದ್ದಾಗಿದೆ. ಆದರೆ ಆ ಒಂದು ಆರ್ಟಿಕಲ್ ಅಲ್ಲಿ ಏನ್ ಬರೆದಿದ್ದಾರೆ ಅಂತಂದ್ರೆ, ಆ ರೀತಿಯಲ್ಲಿ ಆ ಒಂದು ಬೆಟ್ಟಗಳು ಏನಾದ್ರೆ ಪುಡಿಯಾಗಿ ಬರುವಂತದ್ದಾಗಿದೆಯೋ, ಆ ಪುಡಿ ಏನಾದ್ರೆ ಇದೆಯೋ, ಆ ಬಂಡೆ 2.1 kg ಕಲ್ಲು ಒಂದು ಮನುಷ್ಯನ ಮನೆ ಮೇಲೆ ಬಂದಿತ್ತು. 2.1 kg 2.1 kg ಕಲ್ಲು ಅಂದ್ರೆ ಆ ಭೂಮಿಯ ಹೊರಗಡೆ ಇದ್ದಂತ ಕಲ್ಲು, ಭೂಮಿಯ ಮೇಲೆ ಇರುವಂತ ಕಲ್ಲಲ್ಲ ಅದು. ಭೂಮಿಯ ಹೊರಗಡೆ ಬೆಟ್ಟವಾಗಿದ್ದುಕೊಂಡು ಭೂಮಿಯ ಮೇಲೆ ಬರೋಷ್ಟೊತ್ತುಗಡೆ ಕರಿಗಿ 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 ಬರೀ 2.1 kg ಅಷ್ಟು ಕಲ್ಲು ಆ ಮನೆಯ ಮೇಲೆ ಬಂದು ಬಿತ್ತು. ಆ ಮನೆ ಯಾರ್ದಪ್ಪ ಅಂತಂದ್ರೆ, ಆ ದೇಶದಲ್ಲಿ ಶವಪೇಟಿಗೆಗಳನ್ನು ಮಾಡಿಕೊಂಡು ಬದುಕುವಂತ ಮನುಷ್ಯನ ಮನೆ. ಶವಪೇಟಿಗೆ ಗೊತ್ತಾ? ಕ್ರಿಶ್ಚಿಯನ್ಸ್ ಒಂದು ಮರಣದಲ್ಲಿ ನೋಡಿರ್ತೀರಿ ನೀವು, ಸತ್ತ ಮೇಲೆ ಒಂದು ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಅದ್ರಲ್ಲಿ ಪ್ಯಾಕ್ ಮಾಡ್ಬಿಟ್ಟು ಮಾಡ್ತಾರೆ. ಸೊ ಆ ಬಾಕ್ಸ್ ನ ತಯಾರಿ ಮಾಡುವಂತ ಮನುಷ್ಯನ ಮನೆ ಅದು. ಅದ್ರ ಮೇಲೆ ಬಂದು ಬಿತ್ತು. ಎಷ್ಟು ಕೆಜಿ? 2.1 kg. ಸೊ ಈ 2.1 kg ಎಷ್ಟಕ್ಕೆ ಮಾರಿದ್ದಾನೆ ಅಂತಂದ್ರೆ ಪ್ರಿಯರೇ, 1 ಗ್ರಾಮು 63,000ಕ್ಕೆ ಮಾರಿದ್ದಾನೆ. 1 ಗ್ರಾಮು ಎಷ್ಟು? 63,000ಕ್ಕೆ ಅದು ಸೇಲ್ ಆಗಿದೆ. ಅಂದ್ರೆ ಭೂಮಿಯ ಹೊರಗಡೆ ಇದ್ದಂತ ಕಲ್ಲುಗಳು ಎಷ್ಟು ಬೆಳೆ ಉಳ್ಳವಾಗಿವೋ ಒಂದು ಸತಿ ಯೋಚನೆ ಮಾಡಿ. ಅಂದ್ರೆ ನಾವು ತೆಗೆದುಕೊಳ್ಳುವಂತ ಚಿನ್ನಕ್ಕಿಂತ ಬೆಳೆ ಉಳ್ಳದ್ದು, ಹೌದಾ ಇಲ್ಲ? 1 ಗ್ರಾಮ್ 63,000 ಅಂದ್ರೆ ಮಾತುಗಳ ಇಲ್ಲ. 2.1 kg ಅಷ್ಟು ಕಲ್ಲನ್ನು ಆತನು ಮಾರಿಬಿಟ್ಟನು. ಪ್ರಿಯರೇ, ಇದನ್ನ ನಾನು ಯಾಕೆ ಹೇಳಿದೆ ಅಂತಂದ್ರೆ, ಮನುಷ್ಯನಿಗಿರುವಂತ ತಿಳುವಳಿಕೆ, ಮನುಷ್ಯನಿಗಿರುವಂತ ಆಲೋಚನೆ ಭೂಪ್ರಪಂಚದಲ್ಲಿ ಯಾವ ಜೀವರಾಶಿಗೂ ಇಲ್ಲ. ಅದು ಕೇವಲ ಮನುಷ್ಯನಿಗೆ ಮಾತ್ರ ದೇವರು ಪ್ರೀತಿ ಮಾಡಿಕೊಟ್ಟಿರುವಂತ ತಿಳುವಳಿಕೆ, ಜ್ಞಾನ. ಇನ್ನು ಏನಾದ್ರೂ ಹೇಳಬಹುದು ಅದನ್ನ. ಆದರೆ ಪ್ರಿಯರೇ, ಇಷ್ಟು ಜ್ಞಾನವನ್ನು ಮನುಷ್ಯನಿಗೆ ದೇವರು ಕೊಟ್ಟಾಗ್ಯೂ ಕೂಡ ಮನುಷ್ಯನು ತನ್ನ ಮರಣದ, ತನ್ನ ಜನನದ ಹಿಂದೆ ಏನಿದೆ ಅನ್ನುವಂಥದ್ದನ್ನ ಯೋಚನೆ ಮಾಡ್ತಾನೆ. ತನ್ನ ಮರಣ, ತನ್ನ ಜನನ, ಅದು ಒಂದು ಅದ್ಭುತ ಪ್ರೇರೆ. ಒಂದು ಜನನ ಈ ಭೂಮಿಯ ಮೇಲೆ ಹುಟ್ಟಬೇಕು ಅಂತಂದ್ರೆ ಒಂದು ಅದ್ಭುತ. ಒಂದು ಮನುಷ್ಯನು ಈ ಲೋಕವನ್ನು ಬಿಟ್ಟು ಹೋಗುತ್ತಿದ್ದಾನೆ ಅಂತಂದ್ರೆ ಅದು ಒಂದು ಅದ್ಭುತ. ಈ ಅದ್ಭುತಗಳ ಮೇಲೆ ಅದ್ಭುತಗಳು ನನ್ನ ಜೀವನದಲ್ಲಿ ಕಂಡು ಬರುತ್ತಿದೆ ಅಂತಂದ್ರೆ ಇದಕ್ಕೆ ಕಾರಣನು ಯಾರು ಅಂತ ಮನುಷ್ಯನು ಯೋಚನೆ ಮಾಡ್ತಿಲ್ಲ ಪ್ರಿಯರೇ. ಒಂದು ದಿನದಲ್ಲಿ ಪ್ರಿಯರೇ, ನಾನು ಮೊದಲು ನಿಮಗೆ ಹೇಳಿರುವಂತ ರೀತಿಯಲ್ಲಿ ಒಂದು ಫಲ ನಮ್ಮ ಕೈಗಳಿಗೆ ಬರಬೇಕು ಅಂತಂದ್ರೆ ಅದು ಲಕ್ಷ ಕೋಟಿಯಾಗಿ ಉತ್ಪತ್ತಿಯಾಗಿ ಕೇವಲ ನೂರುಗಳಾಗಿ ನಮ್ಮ ಕೈಗಳಿಗೆ ಹೇಗಾದರೆ ಬರುತ್ತೋ ಪ್ರಿಯರೇ, ನಮ್ಮ ಜನನವೂ ಸಹ ಅದೇ ರೀತಿಯಲ್ಲಿ ಇರುವಂತದ್ದಾಗಿದೆ. ನಮ್ಮ ಜನನ, ನಮ್ಮ ಹುಟ್ಟು, ಅದು ಒಂದು ಅದ್ಭುತ ಪ್ರಿಯರೇ. ಹೇಗೆ ಅಂತಂದ್ರೆ ಪ್ರಿಯರೇ, ನಾನು ಒಂದು ಸತಿ ನಿಮ್ಮೆಲ್ಲರಿಗೆ ಹೇಳಿದ್ದೆ, ಶುಕ್ರ ಕಣಗಳು ತಂದೆಯಿಂದ ತಾಯಿಯ ಗರ್ಭದೊಳಗಡೆ ಪ್ರಯಾಣ ಮಾಡುವುದಕ್ಕೆ ಬರುವಂತ ಶುಕ್ರ ಕಣಗಳು ಸುಮಾರು 10 ರಿಂದ 20 ಕೋಟಿ ಶುಕ್ರ ಕಣಗಳು.
10ರಿಂದ 20 ಕೋಟಿ ಶುಕ್ರಕಣಗಳು ಒಂದೇ ಒಂದು ತಾಯಿಯ ಗರ್ಭದಲ್ಲಿರುವಂತ ಪಿಂಡದೊಳಗಡೆ ಸೇರುವುದಕ್ಕೆ ಒಂದು ಹೋರಾಟದಲ್ಲಿ, ಒಂದು ರೇಸ್ ಅಲ್ಲಿ ಆ ಒಂದು ಶುಕ್ರಕಣಗಳು ಹೋರಾಡಿ 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 ಪ್ರಾರಂಭ ಮಾಡುವಾಗ ಆ ಒಂದು ಹೋರಾಟದಲ್ಲಿ ಪ್ರಿಯರೇ ಎಷ್ಟೋ ಶುಕ್ರಕಣಗಳು ಬಿದ್ದು ಹೋಗುತ್ತೆ. ಎಷ್ಟೋ ಲಕ್ಷಾನುಗಟ್ಟಲೆ ಶುಕ್ರಕಣಗಳು ನೆಲದ ಮಣ್ಣಾಗಿ ಹೋಗುತ್ತೆ. ಅಂದರೆ ಅದಕ್ಕೆ ಮನುಷ್ಯನಾಗಿ ಮಾರ್ಪಡುವಂತ ಅವಕಾಶ ಇಲ್ಲ. ಇನ್ನ ಮರದಿಂದ ಬಿದ್ದು ಹೋದಂತ ಹೂವಕ್ಕೆ ಇನ್ನೂ ಹಣ್ಣಾಗುವುದಕ್ಕೆ ಅವಕಾಶ ಇರುತ್ತಾ? ಇಲ್ಲ. ಅದೇ ರೀತಿಯಲ್ಲಿ ತಾಯಿಯ ಗರ್ಭದಲ್ಲಿ ಪಿಂಡಕ್ಕೆ ಸೇರುವುದಕ್ಕೆ ಬರುವಂತ ಶುಕ್ರಕಣಗಳು ಪಿಂಡಕ್ಕೆ ಸೇರದೆ ನೆಲಕ್ಕೆ ಬಿದ್ದಾಗ ಅದಕ್ಕೆ ಮನುಷ್ಯನಾಗಿ ಮಾರ್ಪಡುವಂತ ಅವಕಾಶ ಇಲ್ಲ. ಈ ರೀತಿ ನಮ್ಮ ಜೊತೆಗೆ ಆ ಶುಕ್ರಕಣಗಳಲ್ಲಿ ನಾವೆಲ್ಲರೂ ಸಹ ಒಂದಾಗಿದ್ದೇವೆ. ಆ ಪಿಂಡಕ್ಕೆ ಸೇರುವುದಕ್ಕೆ ಬರುವಂತ ಶುಕ್ರಕಣಗಳಲ್ಲಿ ಪ್ರಿಯರೇ ಒಂದು ದಿನ ನೀನು ನಾನು ನಾವೆಲ್ಲರೂ ಸಹ ಆ ಅಂಡದ ಒಳಗಡೆ ಪ್ರವೇಶ ಮಾಡಿದ್ದೇವೆ. ನಾವು ನೀವು ಸಹ ಆ ಶುಕ್ರಕಣಗಳಾಗಿ ಕಾಣದೇ ಇದ್ದಂತ ಒಂದು ಚಿಕ್ಕ ಹುಳುಗಳಾಗಿದ್ದಂತ ನಾವುಗಳು ಆ ಒಂದು ಅಂಡದ ಒಳಗಡೆ, ನಮ್ಮ ತಾಯಿಗಳ ಅಂಡದ ಒಳಗಡೆ ಪ್ರವೇಶ ಮಾಡಿದ ನಂತರ ದೇವರು ಆ 9 ತಿಂಗಳುಗಳು ಅದನ್ನು ಕಾಪಾಡಿ ಈ ಒಂದು ಅಪರೂಪವಾದಂತಹ ಮನುಷ್ಯನ ದೇಹವನ್ನು ಕೊಟ್ಟಿದ್ದಾನೆ. ಬೇರೆ ನಿಜವಾಗಲೂ ಈ ಒಂದು ಜೀವನವು ಹೇಗೆ ಬಂತು ಗೊತ್ತಾ? ಒಂದು ವೇಳೆ ನಮಗೆ ಬದಲಾಗಿ, ನಮ್ಮ ಶುಕ್ರಕಣಗಳಿಗೆ ಬದಲಾಗಿ ಬೇರೆ ಒಂದು ಶುಕ್ರಕಣ ಒಂದು ವೇಳೆ ನಮ್ಮ ತಾಯಿಯ ಗರ್ಭದಲ್ಲಿ ಹೋಗಿದ್ದಿದ್ರೆ ನಾವು ಬರ್ತಿದ್ವಾ? ಇಲ್ಲ. ನಮ್ಮ ಬದಲಾಗಿ ಬೇರೆಯವರು ಬರ್ತಾರೆ. ಅಂದ್ರೆ ನಾವು ಈ ಲೋಕದಲ್ಲಿ ಬರುವುದಕ್ಕೆ ಎಷ್ಟು ಜನ ಬಲಿಯಾಗಿದ್ದಾರೆ ಅಂತಂದ್ರೆ, ನಾವು 10 ಕೋಟಿ 20 ಕೋಟಿಗಳಾಗಿ ಹೊರಟ ನಂತರ ಒಂದೇ ಒಂದು ತಾಯಿಯ ಗರ್ಭದಲ್ಲಿ ಸೇರಿದೆ ಅಂತಂದ್ರೆ ಮಿಕ್ಕಿದಂತ ಅಷ್ಟು ಕೋಟಿ ಶುಕ್ರಗಣಗಳು ಸಹ ತಮ್ಮ ಜೀವನವನ್ನು ಕಳ್ಕೊಳ್ಳುತ್ತೆ. ಯಾಕಂತಂದ್ರೆ ನಿನ್ನ ನನ್ನ ನಮ್ಮಿಬ್ಬರೊಬ್ಬರಿಗೆ ಜೀವವನ್ನು ಕೊಡುವುದಕ್ಕೆ, ನನಗೆ ಜೀವವನ್ನು ಕೊಡುವುದಕ್ಕೆ ಎಷ್ಟು ಕೋಟಿ ಶುಕ್ರಗಣಗಳು ತನ್ನ ಜೀವವನ್ನು ತ್ಯಾಗ ಮಾಡಿದೆ. ಅಂದರೆ ನಮ್ಮ ಜೀವನವು ಒಂದು ಹೋರಾಟದಿಂದ ಪ್ರಾರಂಭವಾಗಿದೆ ಪ್ರಿಯರೇ. ನಮ್ಮ ಜೀವನವು, ನಮ್ಮ ಬದುಕು, ಈ ಒಂದು ಎದೆ ಬಡಿತ ಎಲ್ಲಿಂದ ಪ್ರಾರಂಭವಾಗಿದೆ ಅಂತಂದ್ರೆ ಒಂದು ದೊಡ್ಡ ಯುದ್ಧ. 10 ಕೋಟಿ 20 ಕೋಟಿ ಜನರಿಂದ ಪ್ರಾರಂಭವಾದಂತ ಈ ಯುದ್ಧ ಆ ತಾಯಿಯ ಗರ್ಭದಲ್ಲಿ ಸೇರಿದ ನಂತರ ಅಂಡದಿಂದ ಪಿಂಡವಾಗಿ, ಆ ಪಿಂಡವು ಒಂದು ದಿನ ಗರ್ಭವನ್ನು ತಾಳಿಸಿ ಈ ಒಂದು ಕೈಗಳು, ಈ ಒಂದು ಕಾಲುಗಳು, ಕಣ್ಣುಗಳು ಅಂದವಾದಂತ ರೂಪ ಬಂದಿದೆ. ಕಾರಣವೇನು ಗೊತ್ತಾ ಪ್ರಿಯರೇ? ಆ ದಿನದಲ್ಲಿ ದೇವರು ನೀನು ನಾನು ಹುಟ್ಟಬೇಕು ಎಂಬುವಂತ ಸಂಕಲ್ಪ ದೇವರದಾಗಿತ್ತು. ಬೈಬಲ್ ಅಲ್ಲಿ ನಾವು ಒಂದು ಮಾತನ್ನು ನೋಡಿ, ಇಬ್ರಿಯರಿಗೆ ಬರೆದಂತಹ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನವನ್ನು ಓದಿಕೊಳ್ಳೋಣ. ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವಾಗ ಯೇಸು ಕ್ರಿಸ್ತನು ತನ್ನ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದಾನೆ. ಯಾಕೆಂತಂದ್ರೆ, ದೇವರೇ ಈ ಲೋಕದಲ್ಲಿ ನಾನು ಬರುವಾಗ ನನಗೆ ಏನು ಮಾಡಿಕೊಟ್ಟಿ? ನೀನು ನನಗೆ ದೇಹವನ್ನು, ನನಗೆ ಒಂದು ಶರೀರವನ್ನು ಸಿದ್ಧ ಮಾಡಿಕೊಟ್ಟಿ. ನನಗೆ ನಿನಗೆ ಇರುವಂತ ಈ ದೇಹವನ್ನು ದೇವರು ಏನ್ ಮಾಡಿದ್ದಾರೆ ಅಂತಂದ್ರೆ ಸಿದ್ಧ ಮಾಡಿಕೊಟ್ಟಿದ್ದಾರೆ. ಹಿ ಪ್ರಿಪೇರ್ಡ್ ಫಾರ್ ಯು. ಇಂಗ್ಲಿಷಲ್ಲಿ ಪ್ರಿಪರೇಷನ್ ಅಂತಾರೆ. ದೇವರು ನಿನ್ನ ದೇಹಗಳಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಪ್ರಿಪೇರ್ ಮಾಡಿದ್ದಾರೆ. ಮನೆಯಲ್ಲಿ ತಾಯಿ ಏನ್ ಮಾಡ್ತಾರೆ? ಅಡಿಗೆಯನ್ನ ಪ್ರಿಪೇರ್ ಮಾಡ್ತಾರೆ, ಅದನ್ನ ಮಾಡುವಂತವರಾಗಿದ್ದಾರೆ, ಸಿದ್ಧ ಮಾಡುತ್ತಾರೆ. ಆ ಸಿದ್ಧ ಮಾಡುವುದಕ್ಕೆ ಎಷ್ಟು ಇಂಗ್ರೀಡಿಯೆಂಟ್ಸ್ ಆದರೆ ಬೇಕೋ ಪ್ರಿಯರೇ, ನಿನ್ನ ನನ್ನ ದೇಹಗಳನ್ನು ಸಿದ್ಧ ಮಾಡುವುದಕ್ಕೆ ದೇವರು ಸಹ ಕಷ್ಟಪಟ್ಟಿದ್ದಾನೆ ಪ್ರಿಯರೇ, ಕಷ್ಟಪಟ್ಟಿದ್ದಾನೆ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನನಗೆ ಒಂದು ದೇಹವನ್ನು ಸಿದ್ಧ ಮಾಡಿದ್ದಿ. ಮುಂದಿನ ವಚನ, ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಾಜ್ಞೆಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು, 7ನೇ ವಚನ, ಆಗ ನಾನು ಇಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರದದೆ ಎಂದು ಹೇಳಿದನು. ಪ್ರಿಯರೇ, ದೇವರಾಗಿರುವಂತ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಯಾಕೆ ಬಂದಿದ್ದಾನೆ ಅಂತಂದ್ರೆ, ಈ ಒಂದು ಲೋಕಕ್ಕೆ ಯೇಸು ಕ್ರಿಸ್ತನ ಪ್ರವೇಶವಾಗಿದೆ. ತುಂಬಾ ಜನ ಈ ಲೋಕದಲ್ಲಿ ಹುಟ್ಟಿರುವಂತ ದಿನ ಅಂತ ಹೇಳ್ತಾರೆ, ಬರ್ತ್ ಡೇ. ಆ
ಆದ್ರೆ ಯೇಸು ಸ್ವಾಮಿ ನಮ್ಮೆಲ್ಲರಿಗೂ ಹೇಳುತ್ತಿರುವಂತ ಸತ್ಯವೇನೋ ಗೊತ್ತಾ? ಈ ಲೋಕಕ್ಕೆ ನಾನು ಹುಟ್ಟಲಿಲ್ಲ, ಈ ಲೋಕದಲ್ಲಿ ನಾನು ಹುಟ್ಟಲಿಲ್ಲ, ಆದರೆ ಈ ಲೋಕದಲ್ಲಿ ನಾನು ಏನಾಗಿದ್ದೇನೆ? ಪ್ರವೇಶಕನಾಗಿ ಬಂದಿದ್ದೇನೆ. ಐ ಎಂಟರ್ಡ್ ಇನ್ ಟು ದಿ ವರ್ಲ್ಡ್. ಇಂಗ್ಲಿಷ್ ಅಲ್ಲಿ ಐ ಹ್ಯಾವ್ ಎಂಟರ್ಡ್ ಇನ್ ಟು ದಿ ವರ್ಲ್ಡ್. ನಾನು ಪ್ರವೇಶ ಮಾಡಿದ್ದೇನೆ. ಡೋರ್ ಹೊರಗಡೆ ಇದ್ದಂತ ನಾನು ಡೋರ್ ಒಳಗಡೆಗೆ ಏನಾಗಿದ್ದೇನೆ? ಇವಾಗ ಪ್ರವೇಶ ಮಾಡಿದ್ದೇನೆ. ಅಂದರೆ ಡೋರ್ ಹೊರಗಡೆನೂ ಸಹ ನಾನು ಇದ್ದೇನೆ. ಡೋರ್ ಹೊರಗಡೆ ಇದ್ದಕ್ಕೆ ನಾನು ಡೋರ್ ಒಳಗಡೆ ಪ್ರವೇಶ ಮಾಡುವುದಕ್ಕೆ ಸಾಧ್ಯ. ಈ ಭೂಮಿಯ ಒಳಗಡೆ ಪ್ರವೇಶ ಮಾಡಿದ್ದೇನೆ ಅಂತ ಯೇಸು ಸ್ವಾಮಿ ಹೇಳ್ತಿದ್ದಾರೆ ಅಂತಂದ್ರೆ, ಭೂಮಿ ಹುಟ್ಟುವುದಕ್ಕಿಂತ ಮುಂಚೆ ಯೇಸು ಸ್ವಾಮಿ ಇದ್ದಾರ? ಅರ್ಥ ಮಾಡ್ಕೊಳ್ಳಿ ನನ್ನ ಮಾತುಗಳು. ನಾನು ಮತ್ತೆ ಆ ಮಾತನ್ನು 7ನೇ ವಚನ, ಇಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಹುಟ್ಟಿದ್ದೇನೆ ಅಂತ ಹೇಳ್ತಿಲ್ಲ, ಬಂದಿದ್ದೇನೆ. ತೆಲುಗಲ್ಲಿ ಅದ್ಭುತವಾಗಿರುತ್ತೆ. ದೇವಾ ಇಗೋ నీ చిత్తమును నెరవేర్చుటకు ఇగో నేను వచ్చి ఉన్నాను. ನಾನು ಬಂದಿದ್ದೇನೆ. ಈ ಲೋಕಕ್ಕೆ ನಾನು ಏನಾಗಿದ್ದೇನೆ? ಬಂದಿದ್ದೇನೆ. ನಾವೆಲ್ಲರೂ ಸಹ ಈ ಲೋಕಕ್ಕೆ ಏನಾಗಿದ್ದೇವೆ ಗೊತ್ತಾ ಪ್ರಿಯರೇ? ಬಂದಿದ್ದೇವೆ. ನಮ್ಮ ಬರ್ತ್ ಡೇ ಇವತ್ತು ನನ್ನ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ನನ್ನ ಬರ್ತ್ ಡೇ ಏನಿದೆ ಗೊತ್ತಾ? 25ನೇ ತಾರೀಕು 1ನೆಯ ತಿಂಗಳು, ಅಂದರೆ ಜಾನ್ವರಿ ತಿಂಗಳು 2000 ವರ್ಷದ ದಿನದಲ್ಲಿ ಮಿಸ್ಟರ್ ವಿಲ್ಸನ್ ಹುಟ್ಟಿದ್ದಾರೆ. ಸನ್ ಆಫ್ ಕೆ ಥಾಮಸ್. ತಾಯಿ ಹೆಸರು ಕೆ ಪುಷ್ಪಲತಾ. ಜಾಗ ಇಂಥ, ಊರು ಇಂಥ, ದಿನಾಂಕ ಇಂಥ, ಸಮಯ ಇಂಥ. ಆದರೆ ಈ ಜನ್ಮದಿನ, ಈ ಬರ್ತ್ ಸರ್ಟಿಫಿಕೇಟ್ ನಿಜವಾಗ್ಲೂ ವ್ಯಾಲಿಡ್ ದೇವರ ಮುಂದೆ? ಈ ಬರ್ತ್ ಸರ್ಟಿಫಿಕೇಟ್ ದೇವರ ಮುಂದೆ ಇನ್ವ್ಯಾಲಿಡ್. ಇಟ್ಸ್ ನಾಟ್ ವ್ಯಾಲಿಡ್ ಇನ್ ಫ್ರಂಟ್ ಆಫ್ ಗಾಡ್. ಯಾಕೆಂತಂದ್ರೆ ಬರ್ತ್ ಸರ್ಟಿಫಿಕೇಟ್ ಗೆ ಇನ್ನೂ ಡೇಟ್ ಹಾಕುವುದಕ್ಕೆ ಡೇಟೇ ಬಂದಿಲ್ಲ, ಅವಾಗ ನಾವು ಹುಟ್ಟಿದ್ದೇವೆ. ಪ್ರಿಯರೇ, ನಾವು ಇವತ್ತು ಏನಾಗಿದ್ದೇವೆ? ಈ ಲೋಕಕ್ಕೆ ಪ್ರವೇಶ ಮಾಡಿದ್ದೇವೆ. ವೆನ್ ಇಸ್ ಯುವರ್ ಬರ್ತ್ ಡೇ? ನಮ್ಮ ಜನ್ಮ ದಿನಾಂಕ ಯಾವತ್ತು? ಯಾರಿಗೂ ಗೊತ್ತಿಲ್ಲ. ಯಾಕೆಂತಂದ್ರೆ ಈ ಲೋಕಕ್ಕೆ ಬಂದಿರುವಂತ ನಾವುಗಳು ಈ ಲೋಕವನ್ನು ಬಿಟ್ಟು ಹೋಗುತ್ತೇವೆ. ಬಂದಿದ್ದೇವೆ, ಹೋಗುತ್ತೇವೆ. ಹಾಗಂತೇಳಿ ನಾವು ಇಲ್ಲದೇ ಇದ್ದೇವೆ? ಬರುವುದಕ್ಕಿಂತ ಮುಂಚೆ ಇದ್ದೇವೆ. ಎಲ್ಲಿದ್ದೇವೆ? ನಾವು ಇದ್ದೇವೆ, ಮತ್ತೆ ಎಲ್ಲಿದ್ದೇವೆ? ಪ್ರಿಯರೇ, ಒಂದು ಹೇಳ್ತೇನೆ. ನಾನು ಹುಟ್ಟುವುದಕ್ಕೆ ನನ್ನ ತಂದೆ ತಾಯಿಗಳು ಕಾರಣ. ಅಂದರೆ ನಾನು ಬರುವುದಕ್ಕೆ ನನ್ನ ತಂದೆ ಕಾರಣ. ನನ್ನ ಸರ್ಟಿಫಿಕೇಟ್ಸ್ ಅಲ್ಲಿ ಏನಿರುತ್ತೆ ಅಂತಂದ್ರೆ, ಕೆ ವಿಲ್ಸನ್ ಸನ್ ಆಫ್ ಕೆ ಥಾಮಸ್. ಹೌದಾ ಇಲ್ಲ? ಕೆ ವಿಲ್ಸನ್ ಸನ್ ಆಫ್ ಕೆ ಥಾಮಸ್. ಯಾಕೆ ಕೆ ಪುಷ್ಪಲತಾ ಅಂತ ಇಡಬಹುದು ಅಂತಂದ್ರೆ, ಪುಷ್ಪಲತಾ ವ್ಯಾಲಿಡ್ ಅಲ್ಲ. ಪುಷ್ಪಲತಾ ಅಲ್ಲಿ ಲೆಕ್ಕಕ್ಕೆ ಬರೋಲ್ಲ. ಮತ್ತೆ ಯಾರು ಲೆಕ್ಕಕ್ಕೆ ಬರ್ತಾರೆ? ಥಾಮಸೇ ಲೆಕ್ಕಕ್ಕೆ ಬರ್ತಾರೆ. ಸೊ ಕೆ ವಿಲ್ಸನ್ ಸನ್ ಆಫ್ ಥಾಮಸ್. ಇವಾಗ ವಿಲ್ಸನ್ ಬರೋದಕ್ಕೆ ಯಾರು ಬೇಕು? ಇವಾಗ ಥಾಮಸ್ ಬೇಕು. ಓಕೆ, ವಿಲ್ಸನ್ ಬರೋದಕ್ಕೆ ಥಾಮಸ್ ಬೇಕು. ಮತ್ತೆ ಥಾಮಸ್ ಬರೋದಕ್ಕೆ ಯಾರು ಬೇಕು? ವಿಲ್ಸನ್ ಬರೋದಕ್ಕೆ ಥಾಮಸ್ ಬೇಕು. ಮತ್ತೆ ಥಾಮಸ್ ವಿಲ್ಸನ್ ಇವರಿಬ್ಬರು ಬರೋದಕ್ಕೆ ಯಾರು ಬೇಕು? ಥಾಮಸ್ ಅವರ ತಂದೆ ಬೇಕು. ಅಂದ್ರೆ ಕೆ ಥಾಮಸ್ ಸನ್ ಆಫ್ ಕೆ ನಾಗಯ್ಯ. ನಮ್ಮ ತಾತ ಹೆಸರೇನು? ನಾಗಯ್ಯ. ಸೊ ಈ ನಾಗಯ್ಯ ಬರಬೇಕು ಅಂತಂದ್ರೆ ಯಾರು ಬೇಕು? ಅವರ ಹಿಂದಿನ ತಂದೆ ಬೇಕು. ಹಾಗೆ ಪ್ರಿಯರೇ, ನನ್ನನ್ನು ನಾನು ನಿರ್ಣಯ ಮಾಡಿಕೊಳ್ತಿದ್ದೇನೆ. ವಿಲ್ಸನ್ ಎಂಬುವಂತ ನಾನೊಬ್ಬನು ಬರುವುದಕ್ಕೆ ನನ್ನ ತಂದೆ ಕಾಪಾಡಲ್ಪಡಬೇಕು. ನನ್ನ ತಂದೆ ಬರಬೇಕು ಅಂತಂದ್ರೆ ನನ್ನ ತಾತ ಕಾಪಾಡಲ್ಪಡಬೇಕು. ನನ್ನ ತಾತ ಬರಬೇಕು ಅಂತಂದ್ರೆ ನನ್ನ ಮುತ್ತಾತ ಕಾಪಾಡಲ್ಪಡಬೇಕು. ಈ ರೀತಿ ನಾನು ಹಿಂದಕ್ಕೆ ಹೋದರೆ ನಾನು ಬಂದಿರುವಂತದ್ದು ಎಲ್ಲಿಂದ ದೇವರೇ ಅಂತ ಕೇಳಿದರೆ, ಒಬ್ಬನೇ ಮನುಷ್ಯನಿಂದ ಬಂದಿದೆಯಾ? ಆ ಮನುಷ್ಯನ ಹೆಸರು ಆದಾಮನಲ್ಲಿ ನಾನಿದ್ದೇನೆ. ಅರ್ಥ ಆಗ್ತಿದ್ಯಾ? ಆದಾಮನಲ್ಲಿ ನಾನಿದ್ದೇನೆ. ಆದಾಮನಲ್ಲಿ ಮಿಸ್ಟರ್ ವಿಲ್ಸನ್ ಬರಬೇಕು ಅಂತ ದೇವರು ತನ್ನ ಸಂಕಲ್ಪದ ಪ್ರಕಾರವಾಗಿ ಬರೆಸಿಟ್ಟಿದ್ದಾನೆ. ನಾವು ಓದಿಕೊಂಡಿದ್ದೇವಲ್ಲ ಅದನ್ನೇ. ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ. ಗ್ರಂಥದ ಸುರುಳಿಯಲ್ಲಿ ದೇವರೇ, ನೀನೊಂದು ಬುಕ್ ಮೇಂಟೈನ್ ಮಾಡ್ತಿದ್ಯಾ? ಆ ಬುಕ್ ಅಲ್ಲಿ ನನ್ನನ್ನು ಕುರಿತು ಬರೆದಿದ್ದೀಯಾ? ನೀನು ಬರೆದಿರುವಂತ ಪ್ರಕಾರವಾಗಿ ನಾನು ಬಂದಿದ್ದೇನೆ. ಬೇರೆ ನಾವೆಲ್ಲರೂ ಬರುವುದಕ್ಕೆ ದೇವರು ನಮ್ಮನ್ನು ಕಾಪಾಡಿಕೊಂಡು ಬರುತ್ತಿದ್ದಾರೆ.
ಆದಾಮನಿಂದ ವಿಲ್ಸನ್ ವರೆಗೂ ಎಷ್ಟು ಕೋಟಿ ಜನ ಹೋಗಿದ್ದಾರೆ, ಎಷ್ಟು ಕೋಟಿ ಜನ ಹೋಗಿದ್ದಾರೆ. ಅಷ್ಟು ಕೋಟಿ ಜನರಲ್ಲಿ ಎಲ್ಲೇ ಆಗಲಿ ಒಂದು ಬ್ರೇಕ್ ಬಿದ್ದಿದ್ರೆ ಇವತ್ತು ವಿಲ್ಸನ್ ಬರೋದಕ್ಕೆ ಆಗ್ತಿರ್ಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇಷ್ಟು ಕೋಟ್ಯಾಂತರ ಜನಸಂಖ್ಯೆ, ಇಷ್ಟು ಕೋಟ್ಯಾಂತರ ವಂಶಾವಳಿಯಲ್ಲಿ ಯಾವುದೇ ಕಾಲದಲ್ಲಾದರೂ ಒಂದು ವೇಳೆ ಬ್ರೇಕ್ ಬಿದ್ದಿದ್ದಿದ್ರೆ, ಅಂದ್ರೆ ನನ್ನ ತಂದೆಯ ತಾತನು ಯಾರಾದ್ರೆ ಇದ್ದಾರೋ ಒಂದು ವೇಳೆ ಅವರ ಶುಕ್ರಕಣಗಳು ತಾಯಿಯ ಗರ್ಭದಲ್ಲಿ ಹೋಗದೆ ನೆಲದ ಮಣ್ಣಾಗಿ ಹೋದರೆ ವಿಲ್ಸನ್ ಬರ್ತಿರ್ಲಿಲ್ಲ. ಹೌದಾ? ಒಂದು ವೇಳೆ ನನ್ನ ತಂದೆಯ ಗರ್ಭದಿಂದ ಹೊರಟಂತ ಶುಕ್ರಕಣಗಳಲ್ಲೇ ನಾನು ಒಂದು ವೇಳೆ ಬಿದ್ದು ಹೋಗಿದ್ದಿದ್ರೆ ವಿಲ್ಸನ್ ಬರ್ತಿರ್ಲಿಲ್ಲ. ವಿಲ್ಸನ್ ಬರಬೇಕು ಅಂತ ದೇವರು ಕೋಟ್ಯಾಂತರ ವಂಶಗಳಿಂದ ಕಾಪಾಡಿಕೊಂಡು 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 ಬರ್ತಿದ್ದಾನೆ. ಕಾಪಾಡಿಕೊಂಡು ಯಾರಿಗೋಸ್ಕರ? ನಿನ್ನ ಒಬ್ಬನಿಗೋಸ್ಕರ. ಯಾರಿಗಾಗಿ? ನನ್ನ ಒಬ್ಬನಿಗೋಸ್ಕರ ದೇವರು ಸುಮಾರು ವರ್ಷಗಳಿಂದ ನನ್ನನ್ನು, ನನ್ನ ತಂದೆಯವರನ್ನು ಕಾಪಾಡಿಕೊಂಡು 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 ಬರ್ತಿದ್ದಾನೆ. ಕಾರಣವೇನೋ ಗೊತ್ತಾ? ಇವತ್ತು ಈ ಸ್ಥಾನದಲ್ಲಿ ನಾನು ನಿಂತುಕೊಳ್ಳಬೇಕು, ಇವತ್ತು ಈ ವಾಕ್ಯಗಳನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ದೇವರು ತನ್ನ ಮಗನನ್ನು ಕಾಪಾಡಿಕೊಂಡು ಬರುವಂತವನಾಗಿದ್ದಾನೆ. ಇದು ಕೇವಲ ನನ್ನ ಕುರಿತಂತ ಎಕ್ಸಾಂಪಲ್, ಇಟ್ಸ್ ಅನ್ ಎಕ್ಸಾಂಪಲ್. ಹಾಗಾಗಿ ನನ್ನ ಜೀವನದಲ್ಲಿ ಈ ರೀತಿ ನಡೆದಿದೆ ಅಂತಂದ್ರೆ ನಿಮ್ಮ ಜೀವನದಲ್ಲೂ ಸಹ ನಡೆದಿದೆ. ಬೇರೆ ನಮ್ಮ ಜೀವನದ ಹಿಂದೆ ಒಂದು ದೊಡ್ಡ ಹಿಸ್ಟರಿ ಇದೆ, ಗೊತ್ತಾ? ಹಿಸ್ಟರಿ, ಇಟ್ಸ್ ಅನ್ ಹಿಸ್ಟರಿ. ಇವಾಗ ಹೇಳಿ, ವಿಲ್ಸನ್ ಡೇಟ್ ಆಫ್ ಬರ್ತ್ 2000ನೇ ವರ್ಷ ಜಾನ್ವರಿ ತಿಂಗಳ 25ನೇ ತಾರೀಕು ವಿಲ್ಸನ್ ಡೇಟ್ ಆಫ್ ಬರ್ತ್ ಇಲ್ಲ. ಒಂದು ವೇಳೆ ಅದೇ ಡೇಟ್ ಆಫ್ ಬರ್ತ್ ಅನ್ಕೊಂಡ್ರೆ ಅವತ್ತೇ ಹುಟ್ಟಬೇಕು ವಿಲ್ಸನ್. ಇಲ್ಲ, ಅವತ್ತು ಹುಟ್ಟಿಲ್ಲ ವಿಲ್ಸನ್. 25ನೇ ತಾರೀಕಿಗಿಂತ ಮೊದಲೇ ಅವರ ತಂದೆಯಲ್ಲಿದ್ದಾನೆ ವಿಲ್ಸನ್. 25ನೇ ತಾರೀಕಿಗಿಂತ ಮೊದಲೇ ಅವರ ತಂದೆಯಲ್ಲಿ ವಿಲ್ಸನ್ ಇದ್ದಾನೆ. ಅವರ ತಾತನದಲ್ಲೂ ಸಹ ವಿಲ್ಸನ್ ಇದ್ದಾನೆ. ಆದಾಮನಲ್ಲಿ ವಿಲ್ಸನ್ ಇದ್ದಾನೆ. ಇವಾಗ ವಿಲ್ಸನ್ ಡೇಟ್ ಆಫ್ ಬರ್ತ್ ಏನು? ಡೋಂಟ್ ನೋ, ಕ್ವಶನ್ ಮಾರ್ಕ್. ಡೇಟ್ ಆಫ್ ಬರ್ತ್ ಅಲ್ಲಿ ಏನ್ ಇರ್ಬೇಕು? ನಾವೀಗ ಕ್ವಶನ್ ಮಾರ್ಕ್ ಇರಬೇಕು, ಬಿಕಾಸ್ ವಿ ಡೋಂಟ್ ನೋ ಅವರ್ ಡೇಟ್ ಆಫ್ ಬರ್ತ್. ಪ್ರಿಯರೇ, ಯೇಸು ಸ್ವಾಮಿ ನಮಗೆ ತಿಳಿಸಿಕೊಡುತ್ತಿರುವಂತ ಸತ್ಯವೇನೋ ಗೊತ್ತಾ? ತಂದೆಯೇ ನನಗೆ ಒಂದು ಶರೀರವನ್ನು ಕೊಟ್ಟಿದ್ದೀಯಾ, ಈ ಶರೀರದ ಒಳಗೆ ಜೀವಿಸುವುದಕ್ಕೆ ಜೀವನವನ್ನು ಕೊಟ್ಟಿದ್ದೀಯಾ. ಇಗೋ ನಾನು ಬಂದಿದ್ದೇನೆ. ಐ ಹ್ಯಾವ್ ಎಂಟರ್ಡ್ ಇಂಟು ದಿ ವರ್ಲ್ಡ್, ಬಟ್ ಐ ಆಮ್ ನಾಟ್ ಬರ್ತ್. ನಾನು ಹುಟ್ಟಲಿಲ್ಲ, ಬಂದಿದ್ದೇನೆ. ಎಲ್ಲಿಂದ ಬಂದಿದ್ದೇವೆ? ಯಾರಿಂದ ಬಂದಿದ್ದೇವೆ? ಬೈಬಲ್ ಅಲ್ಲಿ ನಾವು ನೋಡಿಕೊಳ್ಳೋಣ. ಎಫೆಸದವರಿಗೆ ಬರೆದಂತಹ ಪತ್ರಿಕೆ ಮೊದಲನೇ ಅಧ್ಯಾಯ 4-5 ವಚನಗಳು. ಎಫೆಸದವರಿಗೆ ಬರೆದಂತಹ ಪತ್ರಿಕೆ ಮೊದಲನೇ ಅಧ್ಯಾಯ 4-5 ವಚನಗಳು. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಪ್ರಿಯರೇ, ಈ ಮಾತಿನ ಅರ್ಥ ತುಂಬಾ ಗೂಢವಾಗಿರುವಂತದ್ದಾಗಿದೆ. ಮನುಷ್ಯರಾಗಿ ಹುಟ್ಟಿರುವಂತ ನಾವುಗಳು ಅಪರಾಧಿಗಳು, ದೋಷವಿಲ್ಲದವರಾಗಿ ಜೀವಿಸಬೇಕೆಂದು, ನಾವು ನಿರಪರಾಧಿಗಳು, ಅದೇ ರೀತಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರಾಗಿ ಜೀವಿಸಬೇಕೆಂದು ಯಾವಾಗ ನಿರ್ಣಯಿಸಿಕೊಂಡಿದ್ದಾನೆ ಅಂತೆ? ಜಗದುತ್ಪತ್ತಿಗಿಂತ ಮೊದಲೇ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಜಗದುತ್ಪತ್ತಿಗಿಂತ ಮೊದಲು ಜಗತ್ತು ಉದ್ಭವಿಸುವುದಕ್ಕಿಂತ ಮುಂಚೆ. ಇವಾಗ ನಾವು ಸ್ವಲ್ಪ ಹೊತ್ತು ಸೈನ್ಸ್ ಹತ್ರ ಹೋಗ್ಬೇಕು. ಸೈನ್ಸ್ ನ ಸೈಂಟಿಸ್ಟ್ ನ ನಾವು ಕೇಳೋಣ, ಸರ್ ಎಷ್ಟು ವರ್ಷ ಆಯ್ತು ಈ ಭೂಮಿ ಹುಟ್ಟಿ ಅಂತ ಕೇಳಿದ್ರೆ ಸೈನ್ಸ್ ಹೇಳುವಂತದ್ದೇನೋ ಗೊತ್ತಾ? ಸುಮಾರು 1500 ಕೋಟಿ ವರ್ಷಗಳು ಅಂತ. ಎಷ್ಟು? 1500 ಕೋಟಿ ವರ್ಷಗಳು. ಭೂಮಿ ಹುಟ್ಟಿ ಈ ದಿನದವರೆಗೂ ಎಷ್ಟು ವರ್ಷಗಳಾಗಿದೆ ಅಂತಂದ್ರೆ 1500 ಕೋಟಿ ವರ್ಷಗಳು ಈ ಭೂಮಿ ಹುಟ್ಟುವುದಕ್ಕೆ ಆಗಿರಬೇಕಾದರೆ ಕಾಲ. ದೇವರು ನಿನ್ನನ್ನು ನನ್ನನ್ನು ಆರಿಸಿಕೊಂಡದ್ದು ಯಾವಾಗ ಅಂತಂದರೆ, ನೀನು ನಾನು ಹುಟ್ಟಬೇಕು ಅಂತ ದೇವರ ಸಂಕಲ್ಪವು ಇದ್ದದ್ದು ಯಾವಾಗ ಅಂತಂದ್ರೆ 1500 ಕೋಟಿ ವರ್ಷಗಳ ಹಿಂದಿನ ಮಾತು. ಯಾವಾಗ? 1500 ಕೋಟಿ ವರ್ಷಗಳ ಹಿಂದಿನ ಮಾತು.
ಪ್ರಿಯರೇ, ನೀನು ನಾನು ಹುಟ್ಟಬೇಕು ಎಂದು ದೇವರು ನಿರ್ಣಯಿಸಿಕೊಂಡಂತ ಸಂಕಲ್ಪ, ಆ ಒಂದು ದಿನ ಮಿಸ್ಟ್ರಿ, ಮಿಸ್ಟ್ರಿ. ದೇವರ ಒಂದು ದೃಷ್ಟಿಯಲ್ಲಿ ನಾವೆಲ್ಲರೂ ಸಹ ಹುಟ್ಟಿದ್ದೇವೆ. ಆದರೆ ಆ ಹುಟ್ಟುವುದಕ್ಕೆ ಕಾಲ ಬರಬೇಕಾಗಿತ್ತು, ಆ ಹುಟ್ಟುವುದಕ್ಕೆ ಸಮಯ ಬೇಕಾಗಿತ್ತು. ಈ ಸಮಯದಲ್ಲಿ, ಈ ಕಾಲದಲ್ಲಿ ಪ್ರವೇಶಿಸಬೇಕು ಈ ಮಗನು. ಈ ಕಾಲದಲ್ಲಿ, ಈ ಸಮಯದಲ್ಲಿ ಶಾಲಿನಿ ಬರಬೇಕು. ಈ ಕಾಲಕ್ಕೆ, ಈ ಸಮಯಕ್ಕೆ ಶಂಕರ್ ಬರಬೇಕು ಅಂತ ದೇವರ ಸಂಕಲ್ಪವು ಇದ್ದದ್ದಕ್ಕೆ ಇವತ್ತು ನಾವೆಲ್ಲರೂ ಸಹ ಪ್ರವೇಶವಾಗಿದ್ದೇವೆ. ಪ್ರಿಯರೇ, ನಮ್ಮ ಜೀವನದ ಪರಮಾರ್ಥವು ಎಷ್ಟು ದೊಡ್ಡದಾಗಿದೆ ನೋಡಿ. ಇಷ್ಟು ವರ್ಷಗಳ ಕಾಲ ನಿನ್ನನ್ನು ನನ್ನನ್ನು ಕಾಪಾಡಿಕೊಂಡು ದೇವರು ಬರುತ್ತಿದ್ದಾನೆ ಅಂತಂದ್ರೆ there is a reason. ಇವಾಗ ಸತ್ಯ ನಮಗೆ ಗೊತ್ತಾಗಬೇಕು. ಏನೋ ಗೊತ್ತಾ, ಇಷ್ಟು ವರ್ಷಗಳ ಕಾಲ ದೇವರು ನಿನ್ನನ್ನು ನನ್ನನ್ನು ಕಾಪಾಡಿಕೊಂಡು ಬಂದಿದ್ದಾನೆ ಅಂತಂದ್ರೆ ದೇವರನ್ನು ಒಂದು ಪ್ರಶ್ನೆ ಕೇಳೋಣ, ಯಾಕಪ್ಪ ಕಾಪಾಡಿಕೊಂಡು ಬಂದಿದ್ಯಾ? ವೈ ಜೀಸಸ್, ಯಾಕಪ್ಪ ಕಾಪಾಡ್ಕೊಂಡು ಬಂದಿದೀಯಾ ಅಂತಂದರೆ, ನಾವು ಮೊದಲು ಓದಿರುವಂತಹ ರೀತಿಯಲ್ಲಿ 10ನೇ ಅಧ್ಯಾಯ ಇಬ್ರಿ ಪತ್ರಿಕೆ 10ನೇ ಅಧ್ಯಾಯ 7ನೇ ವಚನದಲ್ಲಿ ಓದಿರುವಂತಹ ಪ್ರಕಾರವಾಗಿ ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಂತ ಪ್ರಕಾರವಾಗಿ ಜೀವಿಸುವುದಕ್ಕೆ ತಂದೆಯೇ, ಈಗೋ ನಾನು ಬಂದಿದ್ದೇನೆ. ನಿನ್ನನ್ನು ಈ ಲೋಕಕ್ಕೆ ಕಳುಹಿಸಿದ್ದಕ್ಕೆ ಕಾರಣವೇನೋ ಗೊತ್ತಾ? ನಿನ್ನನ್ನು ಕುರಿತು ದೇವರು ಬರೆಸಿಟ್ಟುಕೊಂಡಿದ್ದಾನೆ. ಮಿಸ್ಟರ್ ವಿಲ್ಸನ್, ಈ ಕೆಲಸವನ್ನು ಮಾಡಬೇಕು, ನನ್ನ ಪುಸ್ತಕದಲ್ಲಿ ನಾನು ಬರೆದಿಟ್ಟುಕೊಂಡಿದ್ದೇನೆ. ಥಾಮಸ್, ಈ ಕೆಲಸವನ್ನು ಮಾಡಬೇಕು, ಈ ಪುಸ್ತಕದಲ್ಲಿ ನಾನು ಬರೆದಿಟ್ಟುಕೊಂಡಿದ್ದೇನೆ. ಚೇತು, ಈ ಕೆಲಸವನ್ನು ಮಾಡಬೇಕು, ಪುಸ್ತಕದಲ್ಲಿ ಭದ್ರ ಮಾಡಿಟ್ಟುಕೊಂಡಿದ್ದೇನೆ. ಯಾಕಂತಂದ್ರೆ ಚೇತು ಬಂದ ಮೇಲೆ ಈ ಕಾರ್ಯವನ್ನು ಮಾಡಬೇಕು, ವಿಲ್ಸನ್ ಬಂದ ಮೇಲೆ ಈ ಕಾರ್ಯವನ್ನು ಮಾಡಬೇಕು ಅಂತ ಯೇಸು ಸ್ವಾಮಿಗೆ ಗೊತ್ತಾಯ್ತು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಿದ್ದಾನೆ, ನಿನ್ನ ಗ್ರಂಥದ ಸುರುಳಿಯಲ್ಲಿ ಬರೆದಿರುವ ಪ್ರಕಾರ ನೆರವೇರಿಸುವುದಕ್ಕೆ ಈಗ ತಂದೆ ನಾನು ಬಂದಿದ್ದೇನೆ. ಯೇಸು ಸ್ವಾಮಿಯನ್ನು ಕುರಿತು ದೇವರು ಬರೆದಿದ್ದಾನೆ ಏನಂತ? ಗೋಧನಿಯಲ್ಲಿ ಹುಟ್ಟಬೇಕು. ಬರೆದಿದ್ದೆಲ್ಲ ತಂದೆ, ಹಾಗೇ ಹುಟ್ಟಬೇಕು. ನಾನು ದೇವರಾಗಿದ್ದೇನೆ, ಶ್ರೀಮಂತ ಕುಟುಂಬದಲ್ಲಿ ಹುಡ್ತೀನಿ ತಂದೆ, ನಿನ್ನ ಪುಸ್ತಕದಲ್ಲಿ ಏನಿದೆ ಸ್ವಲ್ಪ ಹೇಳ್ತೀಯ ಅಂತಂದ್ರೆ, ಇಲ್ಲ, ನೀನು ಕಾರ್ಪೆಂಟರ್ ಮನೆಯಲ್ಲಿ ಹುಟ್ಟಬೇಕು. ಅವನಿಗೆ ಒಂದು ಹೊತ್ತು ಊಟ ಮಾಡೋದಕ್ಕೂ ಸಹ ಸಾಧ್ಯ ಆಗಲ್ಲ, ತುಂಬಾ ಕಷ್ಟ. ಅವನ ಕುಟುಂಬದಲ್ಲಿ ನೀನು ಹುಟ್ಟಬೇಕು. ನಿನ್ನ ಗ್ರಂಥದಲ್ಲಿ ಬರೆದಿದ್ಯಾ ತಂದೆ? ಹೌದಪ್ಪ, ಓಕೆ, ನಾನು ಮಾಡ್ತೇನೆ. ಮತ್ತೆ ಏನ್ ಮಾಡ್ಬೇಕು ದೇವರೇ? ನೀನು ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡಬೇಕು. ಮಾಡ್ತೇನೆ ದೇವರೇ. ನೀನು ಸಮಸ್ತ ಜನರಿಗೋಸ್ಕರ ನಿನ್ನ ಪ್ರಾಣವನ್ನು ಆ ಕಲ್ವಾರಿ ಶಿಲುಬೆ ಮೇಲೆ ಕೊಡಬೇಕು. ಯಾಕೆಂತಂದ್ರೆ ನನ್ನ ಗ್ರಂಥದ ಸುರುಳಿಯಲ್ಲಿ ನಾನು ಬರೆದಿದ್ದೇನೆ. ಬರೆದಿದ್ಯಾ ದೇವರೇ? ನೀನು ನಿನ್ನ ಗ್ರಂಥದ ಸುರುಳಿಯಲ್ಲಿ ಬರೆದಿರುವಂತ ಪ್ರಕಾರವಾಗಿ ನಾನು ನೆರವೇರಿಸುತ್ತೇನೆ. ನನ್ನ ಪ್ರಾಣವಾದರೂ ಸಹ, ನನ್ನ ಪ್ರಾಣ ಹೋದರೂ ಸಹ. ಪ್ರಿಯರೇ, ಈ ಒಂದು ಸತ್ಯ, ಈ ಒಂದು ನಿಜ ಆವತ್ತಿನ ಯೇಸು ಸ್ವಾಮಿಗೆ ಗೊತ್ತಾಯ್ತು. ಇವತ್ತು ನಮಗೂ ಸಹ ಸತ್ಯ ದೇವರ ವಾಕ್ಯವು ತಿಳಿಸುವಂತದ್ದಾಗಿದೆ. ಏನೋ ಗೊತ್ತಾ? ನಿನ್ನನ್ನು ನನ್ನನ್ನು ಕುರಿತು, ನಮ್ಮೆಲ್ಲರನ್ನು ಕುರಿತು ದೇವರು ತನ್ನ ಪುಸ್ತಕದಲ್ಲಿ ಬರೆದಿಟ್ಟುಕೊಂಡಿದ್ದಾನೆ. ಏನಂತಂದರೆ, ನೀನು ನನ್ನ ಕೆಲಸವನ್ನು ಮಾಡಬೇಕೆಂಬುದಾಗಿ. ಎಫೆಸದ ಆಗ್ಲೇ ಓದಿಕೊಂಡಿರುವಂತಹ ಮಾತು. ಎಫೆಸದವರಿಗೆ ಬರೆದಂತಹ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ. 2ನೇ ಅಧ್ಯಾಯ 10ನೇ ವಚನ. ನಾವು ಆತನ ನಿರ್ಮಾಣ. ಯಾರ ನಿರ್ಮಾಣ? ನಮ್ಮ ತಂದೆಯಾಗಿರುವಂತ ದೇವರ ಅಪರೂಪವಾದಂತ ಅದ್ಭುತವಾದಂತ ನಿರ್ಮಾಣ. ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ. ಸತ್ಕಾರ್ಯಗಳು, ಸತ್ಯ. ಯಾವುದು ಸತ್ಯ? ನಿನ್ನ ವಾಕ್ಯವೇ ಸತ್ಯ. ಯೋಹಾನನ ಬರೆದಂತಹ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನ. ವಾಕ್ಯದಲ್ಲಿ ಅವರನ್ನು ಪ್ರತಿಷ್ಠಪಡಿಸಿರಿ, ನಿನ್ನ ವಾಕ್ಯವೇ ಸತ್ಯವು. ಸತ್ಯವಾಕ್ಯವನ್ನು, ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ನೀವೆಲ್ಲರೂ ಬಂದಿದ್ದೀರಾ ಅಂತ ದೇವರ ವಾಕ್ಯ ಹೇಳ್ತದೆ. ಸತ್ಕಾರ್ಯ, ವಾಕ್ಯ ಸಂಬಂಧವಾದಂತ ಕಾರ್ಯ ಅಂತಂದ್ರೆ ಕೆಲಸ, ಕ್ರಿಯೆ. ಇವಾಗ ವಾಕ್ಯಕ್ಕೆ ಸಂಬಂಧಪಟ್ಟಿರುವಂತ ಕಾರ್ಯಗಳನ್ನು ನಾವು ಮಾಡ್ತಿದ್ದೇವಾ? ವಾಕ್ಯಕ್ಕೆ ಸಂಬಂಧಪಟ್ಟಿರುವಂತ ಕೆಲಸಗಳನ್ನು ನಾವು ಮಾಡ್ತಿದ್ದೇವಾ? This is what we want. This is what God wants from us. ಪ್ರಿಯರೇ, ತುಂಬಾ ಪ್ರಾಮುಖ್ಯ. ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆಂತಂದ್ರೆ ಪ್ರಿಯರೇ,
ನಿಜವಾಗ್ಲೂ ಈ ಒಂದು ವಾಕ್ಯವನ್ನು ನಾನು ಹೇಳಬೇಕು ಅಂತ ಸಿದ್ಧವಾಗುತ್ತಿದ್ದೆ. ಬಟ್ ಈ ಒಂದು ದಿನದಲ್ಲಿ ಹಾಡಿರುವಂತಹ ಹಾಡು ನನಗೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ಯಾವುದಂತಂದ್ರೆ ಪವಿತ್ರಾತ್ಮನೆ ಎಂಬಂತ ಹಾಡನ್ನು ಹಾಡಿದ್ದೇನೆ. ಪವಿತ್ರಾತ್ಮನೆ, ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೆ, ಈ ದಿನ ನಿನ್ನ ಚಿತ್ತದಂತೆ ನಡೆಸಬೇಕು. ಹೇಗೆ ನಾನು ಪ್ರಾರ್ಥಿಸಲಿ? ಮೊದಲನೇ ಚರಣ. ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ, ಕಲಿಸಿಕೊಡಿ ಪವಿತ್ರಾತ್ಮನೆ. ವೇದ ವಚನ ಯಾವುದದು? ದೇವರ ವಾಕ್ಯ. ವೇದ ವಚನವನ್ನು ಅರಿತುಕೊಂಡು ನಾನು ಅರಿತುಕೊಂಡು ಗೂಢಾರ್ಥ, ವೇದ ವಚನ ಅರಿತುಕೊಂಡು ಗೂಢಾರ್ಥ ತಿಳಿಯಲು ಏನು ಮಾಡುತ್ತಂತಾನೆ? ಬೆಳಕನ್ನು ನೀಡಿ ಕರ್ತನೆ. ಪ್ರಿಯರೇ, ಇವತ್ತು ನಾವು ತಿಳಿದುಕೊಂಡಿರುವಂತದ್ದು ಏನು ಗೊತ್ತಾ? ಗೂಢಾರ್ಥ. ಇವತ್ತು ಈ ಸಕಲ ಕೋಟಿ ಜನರಿಗೆ ಗೊತ್ತಾಗದೇ ಇರುವಂತ ಸತ್ಯವೇನೋ ಗೊತ್ತಾ? ನಾನು ಸುಮ್ಮನೆ ಹುಟ್ಟಿಬಿಟ್ಟಿದ್ದೀನಿ ಅಂತ. ತುಂಬಾ ಜನ ಹೇಳ್ತಾರೆ, ಯಾಕೆ ಈ ಜೀವನ ಅಂತ ನನಗೆ ಗೊತ್ತಿಲ್ಲಪ್ಪ, ಸುಮ್ಮನೆ ಏನೋ ಹುಟ್ಟಿದ್ದೀನಿ ಕಾಟಾಚಾರಕ್ಕೆ. ನೋ, ಅದು ತಪ್ಪು ಮಾತು. ದಟ್ಸ್ ರಾಂಗ್. ಯಾಕೆ ನೀನು ಹುಟ್ಟಿದ್ಯಾ ಗೊತ್ತಾ? ದೇವರ ಅನಾದಿ ಸಂಕಲ್ಪ. ಈ ಭೂಮಿ ಹುಟ್ಟುವುದಕ್ಕಿಂತ ಮುಂಚೆ ನೀನು ಹುಟ್ಟಬೇಕೆಂಬಂತ ದೇವರ ಅನಾದಿ ಸಂಕಲ್ಪದ ಪ್ರಕಾರವಾಗಿ ಆತನ ಕಾರ್ಯವನ್ನು ಮಾಡಬೇಕೆನ್ನುವಂತ ನಿರ್ಣಯವಾಗಿರೋದಕ್ಕೆ ನೀನು ನಾನು ಹುಟ್ಟಿದ್ದೇವೆ. ಆ ಸತ್ಯ ಗೊತ್ತಿದೆಯಾ ಪ್ರಿಯರೇ? ಇವತ್ತಿನ ದಿನದಲ್ಲಿ ನಮಗೆ ಈ ಒಂದು ಸತ್ಯ ತಿಳಿದ ನಂತರ ಏನು ಮಾಡೋದಕ್ಕೆ ನಾವು ಡಿಸಿಷನ್ ತೆಗೆದುಕೊಳ್ತೀವಿ? ವಾಟ್ಸ್ ಅವರ್ ಡಿಸಿಷನ್? ಪ್ರಿಯರೇ, ಒಬ್ರು ವಾಟ್ಸಪ್ ಅಲ್ಲಿ ಸ್ಟೇಟಸ್ ಇಟ್ಟಿದ್ರು. ಏನಂತ ಸ್ಟೇಟಸ್ ಇಟ್ಟಿದ್ರು ಅಂತಂದ್ರೆ, ನಮ್ಮೆಲ್ಲರಿಗೂ ಗೊತ್ತು ಒಂದು ಆಕ್ಟರ್ ಸುದೀಪ್. ನಾನಿವಾಗ ವಾಚ್ ಯಾವ ಕೈಗೆ ಹಾಕೊಂಡಿದ್ದೀನಿ? ಲೆಫ್ಟ್ ಹ್ಯಾಂಡ್ ಹಾಕೊಂಡಿದ್ದೀನಿ, ಲೆಫ್ಟ್ ಹ್ಯಾಂಡ್. ಆದ್ರೆ ಸುದೀಪ್ ಲೆಫ್ಟ್ ಹ್ಯಾಂಡ್ ಹಾಕೊಳ್ಳೋದು ಅಂತ ರೈಟ್ ಹ್ಯಾಂಡ್ ಹಾಕೊಳ್ತಾನೆ. ಆದ್ರೆ ಅವ್ನ ಫ್ಯಾನ್ ಬಂದು ಒಬ್ಬ ಕೇಳಿದಂತೆ, ಸರ್ ಯಾಕೆ ಸರ್ ನೀವು ರೈಟ್ ಹ್ಯಾಂಡ್ಗೆ ನಿಮ್ಮ ವಾಚ್ ಹಾಕೋತೀರಾ ಅಂತಂದ್ರೆ, ಅವಾಗ ಸುದೀಪ್ ಸರ್ ಹೇಳಿದ್ರಂತೆ, ನನ್ನ ಟೈಮ್ ಯಾವಾಗಲೂ ರೈಟ್ ಆಗೇ ಇರುತ್ತೆ, ಸೊ ಹಾಗಾಗಿ ನಾನು ರೈಟ್ ಹ್ಯಾಂಡ್ ಹಾಕೋತೀನಿ ನನ್ನ ಗಡಿಯಾರನ ಅಂತ ಹೇಳಿರುತ್ತೆ. ಸೊ ಅವತ್ತಿಂದ ಆ ಫ್ಯಾನ್ ಎಡಗೈಗೆ ಹಾಕೋ ವಾಚ್ ನ ಬದಲಾಯಿಸ್ಬಿಟ್ಟು ಬಲಗೈಗೆ ಹಾಕೊಳ್ಳೋದೇ ತಿರುಗಾಡ್ತಿದ್ದೇನೆ. ಯಾಕಂತಂದ್ರೆ ನನ್ನ ಟೈಮ್ ಹೇಗಿರ್ಬೇಕು? ರೈಟ್ ಆಗಿರ್ಬೇಕು, ಕರೆಕ್ಟ್ ಆಗಿರ್ಬೇಕು ಅಂತ. ಅಂದ್ರೆ ಒಂದು ಅಭಿಮಾನಿ ಅವನು ಹೇಳಿರುವಂತ ಮಾತಿಗೆ ನಿರ್ಣಯವನ್ನು ತೆಗೆದುಕೊಂಡಾಗ ಏನಂತಂದ್ರೆ, ನನ್ನ ವಾಚ್ ನ ನಾನು ಬದಲಾಯಿಸ್ಕೊಳ್ಬೇಕು. ಇಟ್ಸ್ ನಾಟ್ ಅಬೌಟ್ ವಾಚ್. ನಾನು ಇವಾಗ ವಾಚ್ ನ ಬದಲಾಯಿಸಿ ಅಂತ ಹೇಳ್ತಿಲ್ಲ, ಉದಾಹರಣೆ ಹೇಳಿದ್ದೇನೆ. ಉದಾಹರಣೆ, ನಮ್ಮ ಜೀವನದ ಹಿಂದೆ, ನಮ್ಮ ಈ ಒಂದು ಹುಟ್ಟುವಿನ ಹಿಂದೆ, ನಮ್ಮ ಒಂದು ಪ್ರವೇಶದ ಹಿಂದೆ ಅನಾದಿ ಸಂಕಲ್ಪ ದೇವರದಾಗಿದ್ದರೆ ಪ್ರಿಯರೇ, ಆ ದೇವರ ಅನಾದಿ ಸಂಕಲ್ಪದ ಪ್ರಕಾರವಾಗಿ ಹುಟ್ಟಿದ್ದೇವೆ ಎನ್ನುವಂತ ಸತ್ಯ ನಮಗೆ ಗೊತ್ತಾದ ನಂತರ ವಾಟ್ಸ್ ಅವರ್ ಡಿಸಿಷನ್? ನಮ್ಮ ನಿರ್ಣಯಗಳು ಏನು? We have to take a very good decision. ನಾವು ಒಳ್ಳೆಯ ನಿರ್ಣಯವನ್ನು ತೆಗೆದುಕೊಳ್ಳಬೇಕು. ಆ ನಿರ್ಣಯ ದೇವರ ಕಾರ್ಯವನ್ನು ಮಾಡುವಂತದ್ದಾಗಿರಬೇಕು, ದೇವರ ಕಾರ್ಯವನ್ನು ನಡೆಸುವಂತದ್ದಾಗಿರಬೇಕು. ಪ್ರಿಯರೇ, ನನ್ನ ಜನನವಲ್ಲ, ಪ್ರವೇಶ. ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿರುವಂತ ಪ್ರಕಾರವಾಗಿ, ಈಗೋ ದೇವರೇ, ನಾನು ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಒಂದು ಕಾಲದಲ್ಲಿ ಯೇಸು ಸ್ವಾಮಿ ಹೇಳಿದ್ದಾರೆ. ಯಾಕೆಂತಂದರೆ ಯೇಸು ಸ್ವಾಮಿಯ ಹುಟ್ಟುವಿನ ಹಿಂದೆ ಇರುವಂತ ಪರಮಾರ್ಥ ಯೇಸು ಸ್ವಾಮಿಗೆ ಗೊತ್ತಾಯ್ತು. ಇವಾಗ ನಿನ್ನ ಹುಟ್ಟುವುದರ ಹಿಂದೆ, ನಿನ್ನ ಪ್ರವೇಶದ ಹಿಂದೆ ಇರುವಂತ ಅಪರೂಪವಾದಂತ ಅದ್ಭುತವಾದಂತ ಒಂದು ಪ್ರಣಾಳಿಕೆ ನಮಗೆ ಗೊತ್ತಾದ ಮೇಲೆ ಪ್ರಿಯರೇ, ಹೇಗೆ ನಾವು ಸುಮ್ಮನೆ ಇರೋದಕ್ಕೆ ಸಾಧ್ಯ? ವಿಶ್ವೇಶ್ವರಯ್ಯ ಡ್ಯಾಮ್ ಐತೆ, ವಿಶ್ವೇಶ್ವರಯ್ಯ ಡ್ಯಾಮ್. ಆ ಡ್ಯಾಮ್ ನ ನೋಡಿದಾಗ, ಇಷ್ಟು ದೊಡ್ಡ ಡ್ಯಾಮ್ ನ ಹೇಗಪ್ಪ ಕಟ್ಟಿದ್ದಾರೆ? ಆ ವಿಶ್ವೇಶ್ವರಯ್ಯ ತಲೆಯಲ್ಲಿರುವಂತ ಪ್ಲಾನ್ ಎಷ್ಟು ದೊಡ್ಡದಾಗಿರಬಹುದು, ಹೆಂಗೆ ಸ್ಕೆಚ್ ಗೀಚಿರಬಹುದು ಅಂತ ಹೇಳ್ಬಿಟ್ಟು ನಾವು ವಿಶ್ವೇಶ್ವರಯ್ಯ ಡ್ಯಾಮ್ ನೋಡಿ ಇಷ್ಟು ಅದ್ಭುತವಾಗಿ ನಾವು ಮಾತನಾಡಿಕೊಳ್ತೇವಲ್ಲ. ಪ್ರಿಯರೇ, ನನ್ನ ದೇಹವನ್ನು ಕನ್ನಡಿಯಲ್ಲಿ ನೋಡಿಕೊಂಡರೆ ನನಗೂ ಸಹ ಅದೇ ಆಲೋಚನೆ ಬರಬೇಕು. ಏನಂತಂದರೆ, ನನ್ನ ದೇಹ ಇವತ್ತು ಹೀಗೆ ಕಾಣಿಸಬೇಕು ಅಂತಂದ್ರೆ ದೇವರ ಮಹಾ ಸಂಕಲ್ಪ. ದೇವರು ಒಂದು ಸ್ಕೆಚ್ ಗೀಚ್ಕೊಂಡಿದ್ದಾನೆ. ಏನಂತಂದ್ರೆ, ವಿಲ್ಸನ್ ಬರಬೇಕು ಅಂತಂದ್ರೆ ಅಲ್ಲಿ ಯಾರಿರ್ಬೇಕು? ಆದಾಮನ ಬದುಕಬೇಕು. ಆದಾಮನ ನಂತರ ನೋಹನ ಬರಬೇಕು. ನೋಹನ ನಂತರ ಅಬ್ರಹಾಮನ ಬರಬೇಕು. ಅಬ್ರಹಾಮನ ನಂತರ ದಾವೀದನು ಬರಬೇಕು. ದಾವೀದನ ನಂತರ ಅನೇಕ ಭಕ್ತರು ಬಂದು ಯೇಸು ಸ್ವಾಮಿಯ ನಂತರ ಅಪೊಸ್ತಲರು ಬರಬೇಕು. ಅಪೊಸ್ತಲರ ನಂತರ 21ನೇ ಶತಮಾನದಲ್ಲಿ 2000 ವರ್ಷದಲ್ಲಿ ಜಾನ್ವರಿಯಲ್ಲಿ 25ನೇ ದಿನದಲ್ಲಿ ಯಾರು ಬರಬೇಕು? ಇವಾಗ ಗೊತ್ತಾಗ್ತಿದೆಯಾ ಪ್ರಿಯರೇ?
ಇದು ದೇವರ ಮಾಸ್ಟರ್ ಪ್ಲಾನ್. ದೇವರ ಮಾಸ್ಟರ್ ಪ್ಲಾನ್ ಅಲ್ಲಿ ವಿ ಆರ್ ಮಾಸ್ಟರ್ ಪೀಸ್. ಮಾಸ್ಟರ್ ಪೀಸ್ ಗೊತ್ತಾ? ಯಾಕೆಂತಂದ್ರೆ ಈ ಮಾಸ್ಟರ್ ಪೀಸ್ ಅಲ್ಲಿ ಒಂದು ಉಗುರು ನಮ್ಮಿಂದ ಹೋದ್ರೆ ಆ ಉಗುರನ್ನ ನಾವು ಪ್ರಿಪೇರ್ ಮಾಡಕ್ಕಾಗಲ್ಲ. ದೇವರ ವಾಕ್ಯ ಹೇಳುತ್ತೆ, ನಿನ್ನ ತಲೆಯ ಮೇಲಿರುವಂತ ಕೂದಲನ್ನು ಸಹ ನಾನು ಲೆಕ್ಕ ಮಾಡಿದ್ದೇನೆ. ನಿನ್ನ ತಲೆಯ ಮೇಲಿರುವಂತ ಕೂದಲು, ಇಸ್ ದಟ್ ಟ್ರೂ? ಎಸ್. ನಿನ್ನ ತಲೆಯ ಮೇಲಿರುವಂತ ಕೂದಲನ್ನು ಬೆಳ್ಳಗಾಗಲಿ ಕಪ್ಪಗಾಗಲಿ ಮಾಡುವುದಕ್ಕೆ ಸಾಧ್ಯವಾ ನಿನಗಿರುವಂತ ಜ್ಞಾನದಿಂದ? ನೋ, ನೆವರ್. ಬಟ್ ಅದನ್ನು ಕಪ್ಪಗೆ ಬೆಳ್ಳಗೆ ಮಾಡುವಂತ ನಾನು ನಿನ್ನ ಕೂದಲನ್ನು ಸಹ ಲೆಕ್ಕಿಸಿದ್ದೇನೆ. ಬಿಕಾಸ್ ಯು ಆರ್ ಮೈ ಮಾಸ್ಟರ್ ಪೀಸ್. ಯು ಆರ್ ಮೈ ಮಾಸ್ಟರ್ ಪೀಸ್. ನಮ್ಮ ಜನರ ಹಿಂದೆ ಒಂದು ದೊಡ್ಡ ಸಂಗ್ರಾಮ, ಒಂದು ದೊಡ್ಡ ಯುದ್ಧ, ಒಂದು ದೊಡ್ಡ ಸಂಕಲ್ಪ, ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಹಿಂದೆ ಆಗಿರುವಂತಾಗಿದೆ. ಹಾಗಾಗಿ ಪ್ರಿಯರೇ, ಇದು ಮಾಸ್ಟರ್ ಪ್ಲಾನ್, ಈ ಒಂದು ವಿಷಯ ನಮಗೆ ತಿಳಿದ ನಂತರ ವಾಟ್ ದ ಡಿಸಿಷನ್ ವಿತ್ ವಾಟ್ ವಿ ಆರ್ ಟೇಕಿಂಗ್, ನಾವು ಉನ್ನತವಾದಂಥ ಒಳ್ಳೆಯ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಯೇಸು ಸ್ವಾಮಿಗೆ ಆ ಸತ್ಯವನ್ನು ಗೊತ್ತಾದ ನಂತರ ಪ್ರವೇಶ ಮಾಡಿದ ತಕ್ಷಣವೇ ಯೇಸು ಸ್ವಾಮಿ ಹೇಳಿರುವಂತಹ ಮೊದಲನೆಯ ಮಾತು, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿರುವಂತಹ ಪ್ರಕಾರವಾಗಿ ನಾನು ಬಂದಿದ್ದೇನೆ, ನಿನ್ನ ಚಿತ್ತವನ್ನು ನೆರವೇರಿಸುತ್ತೇನೆ. ದೇವರು ನಿನ್ನನ್ನು ನನ್ನನ್ನು ಕುರಿತು ಬರೆದಿರುವಂತಹ ಪ್ರಕಾರವಾಗಿ ನಾವು ಜೀವಿಸುವುದಕ್ಕೆ ಸಾಧ್ಯವಾಗ್ತಿದೆಯಾ? ನಮ್ಮಿಬ್ಬರನ್ನು ಕುರಿತು, ನಮ್ಮೆಲ್ಲರನ್ನು ಕುರಿತು ದೇವರು ಬರೆಸಿದ್ದಾನೆ. ಯಾವತ್ತೂ ಅನ್ಕೊಳ್ಬೇಡಿ ನಾನು ಸುಮ್ಮನೆ ಹುಟ್ಟಿದ್ದೇನೆ, ನಾನು ಈ ಕೆಲಸವನ್ನು ಮಾಡಿಕೊಂಡೇ ಬದುಕುವುದಕ್ಕೆ ಹುಟ್ಟಿದ್ದೇನೆ, ಏನೂ ಇಲ್ಲ. ನಾವು ಮಾಸ್ಟರ್ ಪ್ಲಾನ್ ಹಾಕಿರುವಂತಹ ಮಾಸ್ಟರ್ ನಿನ್ನ ಒಂದು ಸಂಕಲ್ಪದಿಂದ ಈ ಲೋಕಕ್ಕೆ ಕಳಿಸಿದ್ದಾನೆ. ಆ ಸಂಕಲ್ಪವನ್ನು ನಾವು ತಿಳ್ಕೊಳ್ಳಬೇಕು, ಸತ್ಯವನ್ನು ತಿಳ್ಕೊಳ್ಳಬೇಕು. ಗೂಢಾರ್ಥ ಅದು ಗೂಢವಾಗಿರುವಂತದ್ದಾಗಿದೆ. ಆ ಅರ್ಥವನ್ನು ತಿಳಿಸುವಂಥದ್ದು ಯಾವುದು ಅಂತಂದ್ರೆ ಕೇವಲ ಬೈಬಲ್, ಒನ್ ಅಂಡ್ ಓನ್ಲಿ ಬೈಬಲ್, ದೇವರ ವಾಕ್ಯ, ದೇವರ ಮಾತು. ಆಕಾಶ ಭೂಮಿಯನ್ನು ಉಂಟು ಮಾಡಿರುವಂತಹ ದೇವರ ಮಾತು ನಿನ್ನನ್ನು ನನ್ನನ್ನು ಉಂಟು ಮಾಡೋದಕ್ಕೆ ತನ್ನ ಕೈಗಳು ಬಂತು. ಯಾಕೆ? ದೇವರು ಅನ್ಬೋದಲ್ಲ, ಮನುಷ್ಯನ ಆಕಾರ ಉಂಟಾಗಲಿ ಅಂತ ಅಂದಿದ್ರೆ ಆಗ್ತಿರ್ಲಿಲ್ವಾ? ಆಗ್ತಿತ್ತು. ಆದರೆ ದೇವರು ಮನುಷ್ಯನ ಆಕಾರ ಉಂಟಾಗಲಿ ಅಂತ ಹೇಳಿಲ್ಲ. ತನ್ನ ಕೈಗಳು ಬಂದು ನೆಲದ ಮಣ್ಣಿನಿಂದ ಮನುಷ್ಯನನ್ನು ಉಂಟು ಮಾಡಿದನು. ನೆಲದ ಮಣ್ಣಿನಿಂದ ಅಂತಂದ್ರೆ ನಮ್ಮ ರೋಡ್ ಮೇಲೆ ನಡೆಯುವಂತ ಆ ಮರಳು ತಗೊಂಡು ಸ್ವಲ್ಪ ನೀರು ಹಾಕೊಂಡು ಹತ್ತುಬಿಟ್ಟು ಮಾಡಿದ್ದಾರೆ ಅಂತಲ್ಲ. ನೆಲದ ಮಣ್ಣಿನಿಂದ ಮನುಷ್ಯನನ್ನು ಉಂಟು ಮಾಡಿದನು. ಕೀರ್ತನೆಗಳು 139ನೇ ಅಧ್ಯಾಯ ಕೊನೆಯ ಮಾತನ್ನು ಓದಿಕೊಂಡು ಮುಕ್ತಾಯ ಮಾಡಿಕೊಳ್ಳುವರು. ಕೀರ್ತನೆಗಳು 139ನೇ ಅಧ್ಯಾಯ 15ನೇ ವಚನ. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ಭೂಗರ್ಭದಲ್ಲಿ ನಾವು ಆದಿಕಾಂಡದಲ್ಲಿ ಏನಂತ ಓದಿಕೊಂಡಿದ್ದೇವೆ? ನೆಲದ ಮಣ್ಣಿನಿಂದ ಮನುಷ್ಯನನ್ನು ಸೃಷ್ಟಿಸಿ ಜೀವ ಶ್ವಾಸವನ್ನು ಕೊಟ್ಟಿದ ನಂತರ ಮನುಷ್ಯನು ಬದುಕುವ ಪ್ರಾಣಿ ಆದನು. ಇದು ಕೇವಲ ಒಂದೇ ವಚನದಲ್ಲಿದೆ. ಆದರೆ ಪ್ರಿಯರೇ, ದಾವೀದನು ಈ ರೀತಿ ಹೇಳ್ತಿದ್ದಾನೆ, ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ, ಭೂಗರ್ಭದಲ್ಲಿ ನಾನು ರಚಿಸಲ್ಪಟ್ಟೆ. ನನ್ನ ಈ ಒಂದು ಆಕಾರದ ರಚನೆ ಎಲ್ಲಿಂದ ಬಂತಂತಂದ್ರೆ ಭೂಗರ್ಭದಲ್ಲಿ. ಭೂಗರ್ಭ, ದ ಕೋರ್ ಆಫ್ ದಿ ಅರ್ತ್, ಭೂಗರ್ಭ. ಬೇರೆ ಮನೆ ಕಟ್ಸ್ಬೇಕಾದ್ರೆ, ದೊಡ್ಡ ಮನೆ ಅಪಾರ್ಟ್ಮೆಂಟ್ ಕಟ್ಸ್ಬೇಕಾದ್ರೆ ಬೋರ್ ಹಾಕ್ಸ್ತಾರೆ. ಅದು ಒಂದು ಇಷ್ಟು ಅಂತ ಅಡಿಗಳು ಒಳಗಡೆ ಹೋದ ನಂತರ ಏನ್ ಬರುತ್ತೆ? ಒಳಗಡೆಯಿಂದ ನೀರು, ವಾಟರ್, ನೀರು ಹೊರಗಡೆ ಬರುತ್ತೆ. ಇನ್ನೂ ನಾವು ಒಳಗಡೆ ಹೋದ್ರೆ ಆ ನೀರು ಬಂದ ನಂತರವೂ ಸಹ ಇನ್ನೂ ನಾವು ಭೂಮಿಯ ಒಳಗಡೆ ಹೋಗ್ತಾ ಇರೋಣ. ಯಾಕೆಂತಂದ್ರೆ ಭೂಮಿಯ ಒಳಗಡೆ ದೇವರ ಅನೇಕ ಏನಂತಾರೆ ಮಿಸ್ಟ್ರೀಸ್, ಲೈಕ್ ನಮಗೆ ಬೇಕಾದಂತ ಎಲ್ಲವನ್ನೂ ಇಟ್ಟಿದ್ದಾನೆ. ಚಿನ್ನ, ಬೆಳ್ಳಿ, ಬಂಗಾರ, ಗುಪ್ತ ನಿಧಿಗಳನ್ನು ಇಟ್ಟಿದ್ದಾರೆ, ನಿಧಿಗಳಲ್ಲಿ. ಸೊ ನಾವು ಈ ಭೂಮಿಯನ್ನು ತೋಡುತ್ತಾ ಹೋದಾಗ ನೀವು ಅಬ್ಸರ್ವ್ ಮಾಡಿದಿರಲ್ಲ, ಬೋರ್ ಹಾಕ್ಬೇಕಾದ್ರೆ ನಮ್ಗೆ ಮೇಲೆ ಕೆಂಪು ಮಣ್ಣು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಪೇಲ್ ಕಲರ್ ಅಲ್ಲಿರೋ ಮಣ್ಣು ಕಾಣುತ್ತೆ. ಆದ್ರೆ ಆ ಬೋರ್ ಹಾಕ್ಬೇಕಾದ್ರೆ ರೆಡ್ ಕಲರ್ ಮಣ್ಣು ಬರುತ್ತೆ,
ಅಂದ್ರೆ ಬಂಡೆಗಳನ್ನು ಹೊಡ್ಕೊಂಡು ಹೋಗ್ತಿರ್ಬೇಕಾದ್ರೆ ರೆಡ್ ಕಲರ್ ಬರುತ್ತೆ, ವೈಟ್ ಕಲರ್ ಬರುತ್ತೆ, ಬ್ಲಾಕ್ ಕಲರ್ ಬರುತ್ತೆ, ಬ್ರೌನ್ ಕಲರ್ ಬರುತ್ತೆ, ಅನೇಕ ಕಲರ್ಸ್, ಅದರಲ್ಲಿ ಮತ್ತೆ ಲೇಯರ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್ ಬರ್ತಾ ಇರುತ್ತೆ. ಅಂದ್ರೆ ಒಳಗಡೆ ಹೋಗ್ತಿದ್ದಾನೆ. ಆ ಬಂಡೆಗಳೆಲ್ಲ ದಾಟಿದ ಮೇಲೆ ಏನ್ ಸಿಗುತ್ತೆ? ನೀರು ಸಿಗುತ್ತೆ. ಈ ನೀರನ್ನು ಸಹ ನಾವು ದಾಟ್ಕೊಂಡು ಹೋಗೋಣ. ನೀರನ್ನು ದಾಟ್ಕೊಂಡು ಹೋಗ್ತಿದ್ರೆ ಪ್ರಿಯರೇ, ಅಲ್ಲಿ ಉಷ್ಣೋಗ್ರತೆ ಇದೆಯಲ್ಲ, ಟೆಂಪರೇಚರ್ ಜಾಸ್ತಿ ಆಗ್ತಿರುತ್ತೆ. ಅಲ್ಲಿಗೆ ಹೋದರೆ ಈ ಶಿಲೆಗಳಿರುತ್ತೆ ನೋಡಿ, ದೊಡ್ಡ ಶಿಲೆಗಳು. ಆ ಶಿಲೆಗಳನ್ನು ಸಹ ಕರಗಿಸುವಂತ ಉಷ್ಣೋಗ್ರತೆ ಭೂಮಿಯ ಒಳಗಡೆ ಇರುವಂತದ್ದಾಗಿದೆ. ಭಕ್ತನಾದನೆ ಹೇಳ್ತಿದ್ದಾನೆ, ಭೂಗರ್ಭದಲ್ಲಿ ನಾನು ರಚಿಸಲ್ಪಡುತ್ತಾ ಇದ್ದಾಗ, ಭೂಗರ್ಭದಲ್ಲಿ ಏನಿದೆ? ಭೂಗರ್ಭದಲ್ಲಿ ಏನಿದೆ ಗೊತ್ತಾ? ಜ್ವಾಲಾಮುಖಿ ಅನ್ನುವಂತ ಪದ ಯಾವತ್ತಾದ್ರೂ ಕೇಳಿದ್ದೀರಾ? ಜ್ವಾಲಾಮುಖಿ ಅಂತ, ವಾಲ್ಕ್ಯಾನೋ. ಅದರಲ್ಲಿ ಬೆಂಕಿ ಇರುತ್ತೆ ಪ್ರಿಯರೇ, ಬೆಂಕಿಯಿಂದ ಇರುವಂತ ಮಣ್ಣಿರುವಂತದ್ದಾಗಿದೆ. ಅದು ಕುದೀತಿರುತ್ತೆ, ಅದರ ಮೇಲೆ ಬುಗ್ಗೆಗಳು ಬರ್ತಿರುತ್ತೆ, ಕುದೀತಿರುತ್ತೆ. ಅದರ ಹತ್ರ ಹೋಗಬೇಕಂದ್ಕೊಂಡ್ರು ಆಗಲ್ಲ, ಬಿಕಾಸ್ ಆ ಟೆಂಪರೇಚರ್ಗೆ ಮನುಷ್ಯನು ಸತ್ಯ ಹೋಗ್ತಾನೆ. ಶಿಲೆಗಳೇ ಕರಗೋಗುತ್ತೆ ಅಂತಂದ್ಮೇಲೆ ಮನುಷ್ಯನ ಇರ್ತಾನ? ಇರಲ್ಲ. ಆ ಭೂಗರ್ಭದಲ್ಲಿ, ಆ ಒಂದು ಕುದಿಯುತ್ತಿರುವಂತ ಮಣ್ಣಿನಲ್ಲಿ, ಆ ಒಂದು ಭಯಂಕರವಾದಂತ ಸಾವಿರಾರು ಡಿಗ್ರಿ ಸೆಲ್ಸಿಯಸ್ ಇರುವಂತ ಆ ಒಂದು ಟೆಂಪರೇಚರ್ ಅಲ್ಲಿ, ಆ ಭೂಗರ್ಭದಲ್ಲಿರುವಂತ ಮಣ್ಣಿನ ಬಳಿಗೆ ಯಾರ ಕೈ ಹೋಗಿದೆ? ದೇವರ ಕೈ ಹೋಗಿದೆ. ಅಲ್ಲಿ ದೇವರು ನನ್ನ ಆಕಾರವನ್ನು ರಚಿಸುತ್ತಿದ್ದಾನೆ. ಈಸ್ ರೈಟಿಂಗ್ ನಾವು ಹೇಗಿರಬೇಕು ಅಂತ ಹೇಳಿ ದೇವರಲ್ಲಿ ರಚಿಸುತ್ತಿದ್ದಾನೆ. ನೆಲದ ಮಣ್ಣಿನಿಂದ ಮನುಷ್ಯನನ್ನು ಉಂಟು ಮಾಡಿ ಜೀವವಾಯುವನ್ನು ಓದಿದ ತಕ್ಷಣ ಮನುಷ್ಯನು ಜೀವಿಸುವ ಬದುಕುವ ಪ್ರಾಣಿಯಾದನು. ನೆಲದ ಮಣ್ಣಿನಿಂದ ದೇವರು ಸ್ವಲ್ಪ ಎರಡಲ್ಲಿ ನೀರು ಹಾಕೊಂಡು ಅದನ್ನ ಗೊಂಬೆ ಮಾಡಿಬಿಟ್ಟು ಅದರಲ್ಲಿ ಜೀವಶ್ವಾಸವನ್ನು ನಾವು ದೇವರು ಈ ಆಕಾರವನ್ನು ಕೊಡೋದಕ್ಕೆ ಎಲ್ಲಿಗೆ ಹೋಗಿದ್ದಾನೆ ಅಂತಂದ್ರೆ ಭೂಗರ್ಭಕ್ಕೆ. ಅಲ್ಲಿಗೆ ಹೋಗಿ ಮಾಡಿರುವಂತ ಈ ಆಕಾರದಲ್ಲಿ ಯಾವುದೇ ಈ ಒಂದು ಆಕಾರವನ್ನು ಬಿಟ್ಟು ಬೇರೆ ಆದರೆ ಮತ್ತೆ ಸಿಗುವುದಿಲ್ಲ. ಯಾಕಂತಂದ್ರೆ ಮಾಸ್ಟರ್ ಪೀಸ್ ಒಂದು ಕಲೆಗಾರ ಮಾಡ್ತಾನೆ, ಕ್ಲೇಯಿಂದ, ಮಣ್ಣಿಂದ ಮಾಡ್ತಾನೆ ಒಂದು ಅಂದವಾದಂತ ಚಂದವಾದಂತ ರೂಪ. ಅದು ಬಿತ್ತೋದ್ರೆ ಒಡೆದೋಗುತ್ತೆ, ಮಳೆ ಬಂದ್ರೆ ಕರಗೋಗುತ್ತೆ, ಬಿಸಿಲು ಬಂದ್ರೆ ಒಡೆದೋಗುತ್ತೆ. ಅಂದ್ರೆ ದೇವರು ಮಾಡಿರುವಂತ ರೂಪ ಪ್ರಿಯರೇ, ನಮ್ಮ ಜನನದ ಬಗ್ಗೆ ಮಾತನಾಡಿಕೊಂಡು ಹೋದ್ರೆ ಅನೇಕ ಅದ್ಭುತಗಳು ಪ್ರಿಯರೇ. ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೇ? 14ನೇ ವಚನ, ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ನಿನ್ನ ಕಾರ್ಯಗಳು ಏನಿದೆ, ನಿನ್ನ ಕೃತ್ಯಗಳು ಆಶ್ಚರ್ಯ. ಮೆಸ್ಮರೈಸಿಂಗ್ ಮೀ, ಅಮೇಜಿಂಗ್. ಆಶ್ಚರ್ಯ ಪ್ರಿಯರೇ, ದೇವರ ಕಾರ್ಯ ಅದ್ಭುತ. ನಮ್ಮ ಜೀವನ, ನಮ್ಮ ಬದುಕು, ನಮ್ಮ ಹುಟ್ಟು, ನಮ್ಮ ಮರಣ ಅದ್ಭುತ. ನಮ್ಮ ದೇಹಕ್ಕೆ ದೇವರು ಇಷ್ಟೊಂದು ಪ್ರಾರ್ಥನೆ ಇದೆ. ನಮ್ಮ ಒಂದು ಪ್ರವೇಶಕ್ಕೆ ದೇವರು ಕೋಟ್ಯಾಂತರ ವರ್ಷಗಳಿಂದ ಕಾಪಾಡಿಕೊಂಡು ಬಂದಿದ್ದಾನೆ. ಯೋಚನೆ ಸುಮ್ಮನೆ ಬಂದಿರುವಂತದ್ದಂತೂ ಅಲ್ಲ ಈ ಜೀವನ. ದೇವರು ನಮಗೆ ತಿಳಿಸಿಕೊಡ್ತಿರುವಂತ ಸತ್ಯವಾದಂತ ವಾಕ್ಯ ಮಾತು ಏನೋ ಗೊತ್ತಾ? ನಿನ್ನ ದೇಹ ನಿನ್ನದು ಅಲ್ಲ. ಏನ್ ಮಾಡ್ಬೇಕು ಈ ದೇಹದಿಂದ? ಕೊರಿಂಥದವರಿಗೆ ಬರೆದಂತಹ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ, ನಿಮ್ಮ ದೇಹಗಳು ಯಾರಿಗೆ ಗರ್ಭಗುಡಿಯಾಗಿದ್ದಾವೆ? ದೇವರಿಗೆ ಗರ್ಭಗುಡಿ. 3ನೇ ಅಧ್ಯಾಯ 16ನೇ ವಚನ, ಕೊರಿಂಥದವರಿಗೆ ಬರೆದಂತಹ ಮೊದಲನೇ ಪತ್ರಿಕೆ. ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ. ದೇವರಿಗೆ ಆಲಯ, ಗರ್ಭಗುಡಿ. ಇವತ್ತಿಗೆ ಇದು ಸಾಕು. ದೇವರ ವಾಕ್ಯವು ನಮ್ಮನ್ನು ಬದುಕಿಸುವಂತದ್ದಾಗಿದೆ. ಅನೇಕ ಲೋಕದಲ್ಲಿ ಇವತ್ತು ನಾವು ನಮ್ಮ ಮಕ್ಕಳಿಗೆ ಅದು ಕಳಿಸಬೇಕು ಇದು ಕಳಿಸಬೇಕಂತ ಯಾವ್ದಾದ್ರು ಏನಂದ್ರೆ ದೊಡ್ಡ ಎಜುಕೇಶನ್ ಮಾಡಿಸ್ತಿದ್ದೇವಲ್ಲ, ಅದು ವೇಸ್ಟ್. ಬೈಬಲ್ ಮುಂದೆ ಅದು ವೇಸ್ಟ್. ಬೈಬಲ್ ಎಂದು ಗೊತ್ತಿದ್ರೆ ಪ್ರಿಯರೇ, ಪ್ರಪಂಚದಲ್ಲಿರುವಂತ ಎಲ್ಲಾ ಶಾಸ್ತ್ರಗಳನ್ನು ಕಳಿಸುವಂತವನಾಗಿರುತ್ತಾನೆ. ಇನ್ನೊಂದು ಮಾತು ಹೇಳ್ತೇನೆ, ಪ್ರಪಂಚದಲ್ಲಿರುವಂತಹ ಎಲ್ಲ ಶಾಸ್ತ್ರಗಳಿಗಿಂತ ಉನ್ನತವಾದಂತಹ ದೇವರ ಶಾಸ್ತ್ರವನ್ನು, ಧರ್ಮಶಾಸ್ತ್ರವನ್ನು ತಿಳಿಯುವಂತವನು
ಅದಕ್ಕೆ ಹೇಳ್ತೀನಿ, ಬೈಬಲ್ ಹಿಡಿದುಕೊಳ್ಳುವುದಕ್ಕೆ ನೆವರ್ ಬಿ ಶೈ, ಯಾವತ್ತಿಗೂ ಸಹ ಅವಮಾನ ಪಡುವುದಿಲ್ಲ. ಇಟ್ಸ್ ಅನ್ ಅಮೇಜಿಂಗ್ ಬುಕ್. ದೇವರು ನಮ್ಮನ್ನು ಪ್ರೀತಿ ಮಾಡಿ ಬರೆಸಿರುವಂತಹ ಪುಸ್ತಕ. ಕೋಟ್ಯಾಂತರ, ಸುಮಾರು 10 ರಿಂದ 20 ಕೋಟಿ ಜನರಿಂದ ನನ್ನನ್ನೇ ನಿನ್ನನ್ನೇ ದೇವರು ಆರಿಸಿಕೊಳ್ಳುವುದಕ್ಕೆ ಅನಾದಿ ಸಂಕಲ್ಪವಿದೆ ದೇವರಲ್ಲಿ. ಕೇವಲ ನನಗೆ ನಿನಗೆ ಈ ಜೀವನವನ್ನು ಕೊಡುವುದಕ್ಕೆ ದೇವರ ಅನಾದಿ ಸಂಕಲ್ಪವೂ ಇದೆ. ಒಂದು ವೇಳೆ ನನ್ನ ಜನನವು ಆಗುವುದಕ್ಕಿಂತ ಮುಂಚಿತವಾಗಿಯೇ ನನ್ನ ತಾತನು ಒಂದು ವೇಳೆ ಬಿದ್ದು ಹೋಗಿದ್ದರೆ ನಾನು ಬರೋದಕ್ಕೆ ಆಗ್ತಿರ್ಲಿಲ್ಲ, ನನ್ನ ತಂದೆ ಬರೋದಕ್ಕೆ ಆಗ್ತಿರ್ಲಿಲ್ಲ. ನಾನು ಬರುವುದಕ್ಕೆ ದೇವರು ಕಷ್ಟಪಟ್ಟಿದ್ದಾರೆ. ಯೆಶಾಯನ ಗ್ರಂಥದಲ್ಲಿ ಯೆಶಾಯ ಈ ರೀತಿ ಹೇಳ್ತಾನೆ, ಗರ್ಭದಲ್ಲಿ ನನಗೆ ಸಹಾಯ ಮಾಡಿದ್ದೀಯಾ ಕರ್ತನೇ, ಸಹಾಯ ಹೆಲ್ಪ್ ಮೀ, ಸಹಾಯ ಮಾಡಿದ್ದೀಯಾ. ಪ್ರಿಯರೇ, ನಮ್ಮ ಜನನ ಅದ್ಭುತ ಅದ್ಭುತ ಅದ್ಭುತ, ಅದು ವರ್ಣಿಸುವುದಕ್ಕೆ ಆಗದೇ ಇರುವಂಥದ್ದು. ಹಾಗಾಗಿ ನಿಜವಾಗಲೂ ಇಷ್ಟು ಮಾತುಗಳನ್ನು ನಾವು ಕೇಳಿದ ನಂತರ ಯಾವ ನಿರ್ಣಯವನ್ನು ನಾವು ತೆಗೆದುಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದೇವೆ? What the decision what we are taking? ದೇವರೇ, ನಿನ್ನ ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿರುವಂಥ ಪ್ರಕಾರವಾಗಿಯೇ ನಾನು ಜೀವಿಸುತ್ತೇನೆ ಎನ್ನುವಂಥದ್ದೇ ನಮ್ಮ ನಿರ್ಣಯವಾದರೆ ಪ್ರಿಯರೇ, ನಮ್ಮನ್ನು ನೋಡಿ ದೇವರು ಸಂತೋಷ ಪಡುತ್ತಾನೆ. ಕಷ್ಟಪಟ್ಟು ಬೆಳಿಗ್ಗೆ ಹೋಗಿ ಸಂಜೆವರೆಗೂ ಕಷ್ಟಪಟ್ಟು ಬಂದಿರುವಂತ ಅಪ್ಪ ಅಮ್ಮ ಮನೆಗೆ ಬಂದಿದ ತಕ್ಷಣ ಮಕ್ಕಳು ಓಡು ಬಂದು ಆ ಅಪ್ಪ ಅಮ್ಮನಿಗೆ ಎದೆಗೆ ತಪ್ಕೊಂಡ ಮೇಲೆ ಅಷ್ಟೊತ್ತು ಅಪ್ಪ ಅಮ್ಮ ಪಟ್ಟಿರುವಂತ ಕಷ್ಟವನ್ನೆಲ್ಲ ಒಂದೇ ಸತಿ ಮರೆತು ಹೋಗ್ತಾರೆ. ಯಾಕೆಂತಂದ್ರೆ ಆ ಮಗುವಿನ ಮುಖದಲ್ಲಿರುವಂತಹ ನಗು, ಆ ಮಗು ಅಷ್ಟೊತ್ತು ಅಪ್ಪ ಬರ್ತಾರೆ ಅಮ್ಮ ಬರ್ತಾರೆ ಅಪ್ಪ ಬರ್ತಾರೆ ಅಮ್ಮ ಬರ್ತಾರೆ ಅಂತ ಕಾದುಕೊಂಡು ನಿರೀಕ್ಷಣೆ ಇದ್ದಂತ ಆ ಕಣ್ಣುಗಳನ್ನು ನಾವು ನೋಡಿದ ತಕ್ಷಣ ಪ್ರಿಯರೇ, ಇಷ್ಟೊತ್ತು ನಾವು ಪಟ್ಟಿರುವಂತ ಕಷ್ಟವನ್ನು ಮರೆತು ಹೋಗ್ತೀವಿ, ಒಂದೇ ಕ್ಷಣದಲ್ಲಿ ಮರೆತು ಹೋಗ್ತೇವೆ ಆ ಮಗನನ್ನು ನೋಡಿದ ತಕ್ಷಣ. ದೇವರು ಸಹ, ನಾವು ದೇವರ ಕಾರ್ಯಗಳನ್ನು ಮಾಡಿದಾಗ ಪ್ರಿಯರೇ, ದೇವರು ಸಹ ಇಷ್ಟು ಕೋಟ್ಯಾಂತರ ವರ್ಷಗಳಿಂದ ನಿನ್ನನ್ನು ಕಾಪಾಡಿಕೊಂಡು ಬಂದಿರುವಂತಹ ಕಷ್ಟವನ್ನು ಮರೆತು ಹೋಗ್ತಾರೆ. ನನ್ನನ್ನು ಅಪ್ಪಿಕೊಳ್ಳೋದಕ್ಕೆ ದೇವರು ಇಷ್ಟಪಡ್ತಾರೆ. ಯಾಕೋ ಗೊತ್ತಾ? ದೇವರಿಗೆ ನಾವು ಮುದ್ದು ಕಾಣಿಸ್ತೇವೆ ಗೊತ್ತಾ? ಆತನ ಕೆಲಸವನ್ನು ಮಾಡ್ತಿದ್ರೆ ದೇವರಿಗೆ ಪ್ರೀತಿಕರವಾಗಿ ನಾವು ಇರ್ತೇವೆ ಗೊತ್ತಾ? ಆತನ ಕೆಲಸವನ್ನು ಮಾಡ್ತಿದ್ರೆ 10 ಜನಕ್ಕೆ ಊಟ ಕೊಡಬೇಕು ಅಂತ ಆ ಹೊಳೆಯ ಮುಂದೆ ಕುಳಿತುಕೊಂಡು ಆ ಲೇಕ್ಷದಲ್ಲಿ ಆ ಒಂದು ಸೌಟನ್ನು ತಿರುಗಿಸ್ತಿರ್ಬೇಕಾದ್ರೆ ನಮ್ಮ ಮೈಯಿಂದ ಬೆವರು ಬರ್ತಿರುತ್ತೆ, ನಮ್ಮ ಮೈ ಸುಡ್ತಿರುತ್ತೆ. ಬಿಸಿಲು ಒಂದು ಕಡೆ, ಬಿಸಿಲು ಒಂದು ಕಡೆ ಬೆಂಕಿ. ಇದನ್ನೆಲ್ಲ ದೇವರ ಮೇಲಿಂದ ನೋಡ್ತಾ ನನ್ನ ಮಗನು ಎಷ್ಟು ಮುದ್ದಾಗಿದೆ, ನನ್ನ ಕೆಲಸಕ್ಕಾಗಿ ಕಷ್ಟಪಡ್ತಿದ್ದಾನೆ, ತುಂಬಾ ಮುದ್ದು ಬರ್ತಿದ್ದಾನೆ ನನ್ನ ಮಗನು. ನಾನು ಪಟ್ಟಿರುವಂತ ಕಷ್ಟ ವ್ಯರ್ಥ ಆಗಿಲ್ಲ, ನನ್ನ ಪ್ರಯಾಸ ವ್ಯರ್ಥ ಆಗಿಲ್ಲ. ಆ ದೇವರ ಕಣ್ಣಿನಲ್ಲಿ ಸಂತೋಷ ತುಂಬಬೇಕು ಅಂತಂದ್ರೆ, ನಮ್ಮ ತಂದೆಯ ಮನಸ್ಸಿನಲ್ಲಿ ಸಮಾಧಾನ ತುಂಬಬೇಕು ಅಂತಂದ್ರೆ, ಈ ಲೋಕದಲ್ಲಿ ತಾತ್ಕಾಲಿಕವಾದಂತಹ ಕಷ್ಟಗಳನ್ನು ನಾವು ಅನುಭವಿಸಬೇಕು. ಬೇರೆ ಪ್ಲೀಸ್ ಪ್ಲೀಸ್ ದೇವರನ್ನು ಯಾವ ವಿಷಯಕ್ಕೂ ದೂಷಣೆ ಮಾಡಬೇಡಿ. ನೀನು ಸಾಯುವಂತ ಪರಿಸ್ಥಿತಿ ಬಂದರೂ ಸಹ ದೇವರನ್ನು ದೂಷಣೆ ಮಾಡಬೇಡ. ದೇವರೇ, ನಾನು ಸತ್ತರೂ ನಿನಗೋಸ್ಕರ ಸಾಯ್ತೇನೆ ಅನ್ನುವಂಥ ನಂಬಿಕೆ ನಿನಗಿದ್ದರೆ ಪ್ರಿಯರೇ, ಆ ಕ್ಷಣದಲ್ಲಿ ಮರಣದ ಪಾಶದಿಂದ ದೇವರು ನಮ್ಮನ್ನು ಬದುಕಿಸುತ್ತಾನೆ. ಯಾಕಂತಂದ್ರೆ ನಿನ್ನ ನಂಬಿಕೆ ಮರಣಕ್ಕಿಂತ ಉನ್ನತವಾಗಿದೆ ಮಗನೇ. ಹೇಗಿದೆ ನಿನ್ನ ನಂಬಿಕೆ? ಮರಣಕ್ಕಿಂತ ಅಧಿಕವಾಗಿದೆ. ಮರಣವನ್ನು ಗೆಲ್ಲುವಂಥದ್ದು ಏನಿದೆ? ನಂಬಿಕೆ. ಮರಣವನ್ನು ಗೆಲ್ಲಿಸುವಂಥದ್ದು ಏನಿದೆ? ದೇವರ ಪ್ರೀತಿ. ಉಚಿತವಾಗಿದೆ, ಉಚಿತವಾಗಿ, ಫ್ರೀ ಆಫ್ ಕಾಸ್ಟ್. ಯೇಸು ಸ್ವಾಮಿ ಯಾವತ್ತೂ ಬೆಲೆ ಕಟ್ಟಿಲ್ಲ ಆ ಪ್ರಾಣಕ್ಕೆ, ಯೇಸು ಸ್ವಾಮಿ ಯಾವತ್ತೂ ಬೆಲೆ ಕಟ್ಟಿಲ್ಲ ಆ ತ್ಯಾಗಕ್ಕೆ. ಇಟ್ಸ್ ಫ್ರೀ ಆಫ್ ಕಾಸ್ಟ್. ಸೊ ಅರ್ಥ ಮಾಡಿಕೊಳ್ಳಿ, ಸತ್ಯವನ್ನು ತಿಳಿದುಕೊಳ್ಳಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವಂಥದ್ದಾಗಿದೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರಿಗೆ, ನಿಮ್ಮ ಪರಿಶುದ್ಧವಾದಂಥ ಉನ್ನತವಾದಂಥ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಕರ್ತನೇ. ನಿಜವಾಗಲೂ ಸ್ವಾಮಿ, ಹಾಡಿರುವಂತಹ ಹಾಡಿನ ರೀತಿಯಲ್ಲಿ ವೇದ ವಚನ ಅರಿತುಕೊಂಡು ಗೂಢಾರ್ಥವನ್ನು ತಿಳಿಯಲು ಬೆಳಕನ್ನು ನೀಡಿ ಕರ್ತನೆ, ನಮಗೆ ಬೆಳಕು ಬೇಕು ಸ್ವಾಮಿ. ನಮಗೆ ಜ್ಞಾನ ಕಡಿಮೆ ಆಗಿದೆ, ನಮಗೆ ಜ್ಞಾನವನ್ನು ಕೊಡು. ನಿನ್ನ ವಾಕ್ಯದಲ್ಲಿರುವಂತಹ ಗೂಢಾರ್ಥವನ್ನು ತಿಳಿದುಕೊಂಡು ನಿನ್ನ ಪ್ರೀತಿಯನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳುವ ಸಹಾಯವನ್ನು ನಮಗೆ ಮಾಡು. ನಾನೊಬ್ಬನು ಈ ಲೋಕದಲ್ಲಿ ಜೀವಿಸುವುದಕ್ಕೆ ನೀವು ಕೋಟ್ಯಾಂತರ ವರ್ಷಗಳಿಂದ ಪಟ್ಟಿರುವಂತಹ ಪ್ರಯಾಸ, ಕೋಟ್ಯಾಂತರ ವರ್ಷಗಳಿಂದ ಪಟ್ಟಿರುವಂತಹ ಕಷ್ಟ, ಶ್ರಮೆ ಕರ್ತನೆ, ಅದು ವರ್ಣನಾತೀತ.
ನಿನ್ನ ಗ್ರಂಥದ ಸುರುಳಿಯಲ್ಲಿ ಬರೆದಿರುವಂತಹ ಪ್ರಕಾರವಾಗಿ ತಂದೆಯೇ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂದು ಯೇಸು ಸ್ವಾಮಿ 2020 ವರ್ಷಗಳ ಹಿಂದೆ ನುಡಿದಿರುವಂತಹ ನುಡಿಯ ಪ್ರಕಾರವಾಗಿ ಕರ್ತನೆ ಇವತ್ತಿನ ದಿನದಲ್ಲಿಯೂ ಸಹ ನಿನ್ನ ಗ್ರಂಥದ ಸುರುಳಿಯಲ್ಲಿ ಬರೆದಿರುವಂತಹ ಪ್ರಕಾರವಾಗಿ ನಾನು ಜೀವಿಸುತ್ತೇನೆ ಕರ್ತನೆ ಅಂತ ವಾಗ್ದಾನ ಮಾಡುವಂತ ನಿರ್ಣಯ ನಮ್ಮ ಹೃದಯದಲ್ಲಿ ಹುಟ್ಟಿಸೋದಕ್ಕೆ ಬೇಕಾದಂತ ಧೈರ್ಯವನ್ನು ನಮಗೆ ಕೊಡಬೇಕಾಗ್ತಾನೆ. ನಾವು ಕೇವಲ ಆವೇಶದಿಂದ ನಿನ್ನ ಮುಂದೆ ವಾಗ್ದಾನ ಮಾಡಿ ಅದನ್ನು ಮತ್ತೆ ಮೀರುವವರಾಗಿ ಮಾಡದೇ ಇರುವವರಾಗಿ ನಾವು ಇರೋದಕ್ಕೆ ಇಷ್ಟ ಇಲ್ಲ ಕರ್ತನೆ. ಮಾತನ್ನು ಕೊಟ್ಟರೆ ಮಾಡುವವರಾಗಿರುತ್ತೇವೆ. ಆ ರೀತಿಯಲ್ಲಿ ಇರೋದಕ್ಕೆ ನಮಗೆ ಬೇಕಾದಂತ ಶಕ್ತಿಯನ್ನು ಕೊಡು, ಧೈರ್ಯವನ್ನು ಕೊಡು. ಕಷ್ಟಗಳು ಬಂದರೂ ಕೂಡ ನಿನ್ನನ್ನು ಬಿಡದೇ ಇರುವಂತ ನಂಬಿಕೆ ನಮ್ಮ ಹೃದಯದಲ್ಲಿ ಹುಟ್ಟಿಸಿ ನಮ್ಮ ಆಕಾರ, ನಮ್ಮ ದೇಹ, ನಮ್ಮ ಜೀವನ ಅದ್ಭುತವು ಕರ್ತನೆ, ಅದ್ಭುತವು. ಈ ಪದ ಸಾಲುತ್ತಿಲ್ಲ ಕರ್ತನೆ. ಅದ್ಭುತವೆನ್ನುವಂತ ಪದ ನಮ್ಮ ಬಾಯಿಗಳಿಗೆ ಸಾಲುತ್ತಿಲ್ಲ ಕರ್ತನೆ. ಯಾಕೆಂತಂದ್ರೆ ನೀನು ಮಾಡಿರುವಂತ ವಿಧಾನವನ್ನು ನಾನು ನೋಡಿದಾಗ ಭಯವು, ಆಶ್ಚರ್ಯವು ಹುಟ್ಟುವಂತದ್ದಾಗಿದೆ. ಯಾಕೆಂತಂದ್ರೆ ನನ್ನ ನಿರ್ಮಾಣ, ನನ್ನ ದೇಹ, ನನ್ನ ಜೀವನ ಯಾರಿಗೂ ಯಾವ ಜೀವಿಗೂ ಇಲ್ಲದೆ ಇರುವಂತ ಅಪರೂಪವಾದಂತ ಜೀವನವನ್ನು ನನಗೆ ಕೊಟ್ಟಿದೆಯಾ ಕರ್ತನೆ. ಇಲ್ಲಿ ಕುಳಿತಿರುವಂತ ಪ್ರತಿಯೊಬ್ಬರಿಗೆ ಸತ್ಯವನ್ನು ತಿಳಿಸಿದ್ಯಾ ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ಇನ್ನು ಮೇಲಾದರೂ ನಿಮಗೋಸ್ಕರ ಜೀವಿಸುವಂತೆ ಸಹಾಯ ಮಾಡಿ. ಮುಂದಿನ ವಾರದಲ್ಲಿ ನಾವು ಸೇರುವಾಗ ನೀವೇ ನಮ್ಮ ಜೊತೆಗಾರನಾಗಿ ಒಳ್ಳೆ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತೆ ನಮ್ಮ ಮನಸ್ಸನ್ನು ನಿಮ್ಮ ಕಡೆಗೆ ತಿರುಗಿಸುವಂತೆ ಸಹಾಯ ಮಾಡಿ ನಡೆಸಬೇಕೆಂದು ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ ಸ್ವರ್ಗೀಯ ತಂದೆಯಾದ ದೇವರೇ. ಆಮೇಲೆ